ಯೇಸು ಕ್ರಿಸ್ತರವರ ಪರಿಶುದ್ಧವಾದಂಥ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸಲು ಇಷ್ಟಪಡೋನಾಗಿದ್ದೇನೆ. ಮತ್ತೊಂದು ವಾರಕ್ಕೆ ದೇವರು ನಮ್ಮನ್ನು ಬರಮಾಡಿ ತನ್ನ ಮಾತುಗಳನ್ನು ನಾವು ಕೇಳುವಂತೆ ಕೃಪೆ ತೋರಿಸಿದಂಥ ದೇವಾದಿ ದೇವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ದೇವರು ಕೊಟ್ಟಂತೆ ಒಂದು ಶ್ರೇಷ್ಠವಾದಂಥ ಅಮೂಲ್ಯವಾದಂಥ ಭಾಗ್ಯದಲ್ಲಿ ದೇವರಿಗೋಸ್ಕರ ಸಮಯವನ್ನು ನಾವು ಹೆಚ್ಚಾಗಿ ಕೊಡುವರಾಗಿದ್ದು, ದೇವರ ಮಾತುಗಳನ್ನು ನಾವು ಧ್ಯಾನಿಸಲು ಮುಂದೆ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಒಂದು ಚಿಕ್ಕ ಪ್ರಾರ್ಥನೆ. ತಲೆಗಳನ್ನು ಬಾಗಿಸುವುದಾದರೆ ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಂಡು ದೇವರ ವಾಕ್ಯವನ್ನು ಧ್ಯಾನಿಸಲಿಕ್ಕೆ ನಾವು ಮುಂದೆ ಹೋಗೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸಿದಂಥ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದಂಥ ನಾಮಕ್ಕಾಗಿ ನಿಮಗೆ ವಂದನೆಗಳು ಕರ್ತನೆ. ಸ್ವಾಮಿ, ಮುಂಜಾನೆ ವೇಳೆಯಲ್ಲಿ ನಿಮ್ಮ ಪಾದದ ಸನ್ನಿಧಾನದಲ್ಲಿ ಚಿಕ್ಕ ಹಿಂಡಾಗಿ ನಾವು ಸೇರಿ ನಿಮ್ಮ ಮಾತುಗಳನ್ನು ಧ್ಯಾನಿಸೋದಕ್ಕೆ ನಮಗೆ ನೀವು ಕೊಟ್ಟಿರುವಂತೆ ಒಂದು ಶ್ರೇಷ್ಠ ಭಾಗ್ಯಕ್ಕಾಗಿ ನಮಗೆ ಸ್ವಾಮಿ, ಈ ದಿನದಲ್ಲಿ ನಮಗೆ ನೀವು ಮಾತನಾಡಿ ನಮಗೆ ಬೇಕಾಗಿರುವಂಥ ಆತ್ಮೀಯವಾದಂಥ ಮನ್ನವನ್ನು, ಆತ್ಮೀಯವಾದಂಥ ಆಹಾರವನ್ನು ನೀವು ದಯಪಾಲಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತ ಹೇಳುವಂಥ ನಿಮ್ಮ ಮಕ್ಕಳಿಗೆ ಹೇಳುವಂಥ ನನಗೆ ಬೇಕಾಗಿರುವಂಥ ಆತ್ಮನ ಸಹಾಯವನ್ನು ನೀವು ಕೊಟ್ಟು ನಡೆಸುತ್ತೀರಿ ಎಂದು ನಾನು ನಂಬುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂಥ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆ ದೇವರೇ. ಮತದಾವರ್ತಿ ಸೇರಿ ಬಂದಂಥ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುತ್ತಾ, ಈ ತಿಂಗಳನೆಯ ಮೊದಲನೆಯ ವಾರಕ್ಕೆ ದೇವರು ನಮ್ಮನ್ನು ಬರಮಾಡಿದ್ದಾರೆ. ನಿಜವಾಗಲೂ ಪ್ರಿಯರೇ, ನಮ್ಮ ಜೀವನದಲ್ಲಿ ಒಂದು ದಿನದಿಂದ ಮತ್ತೊಂದು ದಿನಕ್ಕೆ, ಒಂದು ತಿಂಗಳಿನಿಂದ ಮತ್ತೊಂದು ತಿಂಗಳಿಗೆ, ಒಂದು ವರ್ಷದಿಂದ ಮತ್ತೊಂದು ವರ್ಷಕ್ಕೆ ನಾವು ಹೆಜ್ಜೆಯನ್ನು ಇಡುತ್ತಿದ್ದೇವೆ ಅಂತಂದರೆ ನಿಜವಾಗಲೂ ದೇವರ ಮಹಾ ಕೃಪೆ, ದೇವರ ಆ ಒಂದು ಸೆಕ್ಯೂರಿಟಿ ನಮ್ಮ ಮುಂದೆ ದೇವರಿಗಿದೆ. ಆ ಒಂದೇ ಒಂದು ಕಾರಣದಿಂದ ನಾವು ಇದುವರೆಗೂ ಉಸಿರಿನಿಂದ ಇದ್ದೇವೆ, ಜೀವದಿಂದ ಇದ್ದೇವೆ. ಅದಕ್ಕಾಗಿ ತಂದೆಯಾದ ದೇವರನ್ನು ಕೊಂಡಾಡುತ್ತಾ ಸ್ತುತಿಸುತ್ತಾ, ಈ ದಿನದಲ್ಲೂ ಸಹ ಪ್ರಿಯರೇ, ಒಂದು ಅಮೂಲ್ಯವಾದಂಥ ಸಂಗತಿಯನ್ನು, ಶ್ರೇಷ್ಠವಾದಂಥ ವಿಷಯವನ್ನು ನಾವು ಧ್ಯಾನಿಸೋರಾಗಿದೆ. ನಿಜವಾಗಲೂ ಪ್ರತಿ ವಾರ ನಾವು ಕೇಳುತ್ತಿರುವಂಥ ಮಾತುಗಳ ಮೂಲಕವಾಗಿ ಆತ್ಮೀಯ ವಿಷಯಗಳಲ್ಲಿ ಅಭಿವೃದ್ಧಿ ಹೊಂದುತ್ತಿದ್ದೇವೆ ಎಂದು ನಾನು ನಂಬುತ್ತಿದ್ದೇನೆ. ನಿಜವಾಗಲೂ ಪ್ರಿಯರೇ, ಯಾಕೆಂತಂದರೆ ಹೇಳುವಂಥ ವ್ಯಕ್ತಿಯನ್ನು ಯಾವತ್ತಿಗೂ ನಾವು ನೋಡಬಾರದು. ಏಕೆಂತಂದರೆ ಹೇಳುವಂಥವರು ಮನುಷ್ಯರೇ, ಆದರೆ ಹೇಳಿಸುವಾತನು, ಅವರು ಹೇಳುವಂಥ ಮಾತುಗಳು ಮಾತ್ರ ಸರ್ವಶಕ್ತನಾದಂಥ ದೇವರ. ಹಾಗಾಗಿ ವ್ಯಕ್ತಿಗೆ ಯಾವತ್ತಿಗೂ ಯಾವ ಕಾರಣಕ್ಕೂ ನಾವು ಪ್ರಾಧಾನ್ಯತೆಯನ್ನು ಕೊಡಬಾರದು. ಒಂದು ವೇಳೆ ಯಾರಾದರೂ ಹೆಚ್ಚಳ ಪಡಬೇಕು ಅಂತಂದರೆ ಆತನು ಕ್ರಿಸ್ತನಲ್ಲಿ, ದೇವರಲ್ಲಿ ಮಾತ್ರ ಹೆಚ್ಚಳ ಪಡಬೇಕು. ಮನುಷ್ಯರಲ್ಲಾಗಲಿ, ಮನುಷ್ಯರ ಅಧಿಕಾರದಲ್ಲಾಗಲಿ, ಮನುಷ್ಯರ ಅಂದ ಚಂದಗಳಲ್ಲಿ ಯಾವತ್ತಿಗೂ ಮನುಷ್ಯರಾಗಿರುವಂಥ ನಾವು ಹೆಚ್ಚಳ ಪಡಬಾರದು, ಹೆಮ್ಮೆ ಪಡಬಾರದು. ಈ ಒಂದು ಗಮನಿಕೆಯನ್ನು ನಾನು ಹೇಳುತ್ತಾ ದೇವರ ವಾಕ್ಯವನ್ನು ಧ್ಯಾನಿಸೋದಕ್ಕೆ ನಾನು ಮುಂದಕ್ಕೆ ಹೋಗುವುದಾದರೆ ಪ್ರಿಯರೇ, ಮನುಷ್ಯರ ಜೀವನದಲ್ಲಿ, ಮನುಷ್ಯರ ಬದುಕಿನಲ್ಲಿ ಸಂತೋಷ, ಹೌದಾ, ಕಷ್ಟಗಳು, ದುಃಖಗಳು, ಶ್ರಮೆಗಳು ಬಂದಾಗ ಅನೇಕ ಪರಿಸ್ಥಿತಿಗಳ ನಡುವೆ ಮನುಷ್ಯರು ಹೋಗುತ್ತಿರುತ್ತಾರೆ. ಮುಖ್ಯವಾಗಿ ಕ್ರೈಸ್ತರಾಗಿರುವಂತ ನಾವು ದೇವರನ್ನ ನಂಬಬೇಕಾದ್ರೆ ಅನೇಕ ದೈವ ಸೇವಕರು ಹೇಳುವಂತ ಮಾತು, ದೇವರ ಬಳಿಗೆ ಬನ್ನಿ, ಯೇಸು ಸ್ವಾಮಿಯನ್ನು ನಂಬಿಕೊಳ್ಳಿ, ನಿಮಗೆ ಯಾವುದೇ ರೀತಿಯಾದಂತ ಕಷ್ಟಗಳಿಲ್ಲ. ಸತ್ಯವೇದದಲ್ಲಿ ನಾವು ನೋಡುವಾಗ ಪ್ರಿಯರೇ, ಸತ್ಯವೇದ ಗ್ರಂಥದಲ್ಲಿ ನಾವು ನೋಡುವಾಗ ಯೇಸು ಕ್ರಿಸ್ತರವರ ನಂತರ, ಇಲ್ಲಂತಂದ್ರೆ ಯೇಸು ಕ್ರಿಸ್ತರವರ ಪ್ರಾರಂಭ ಅಂತಂದ್ರೆ ಮತ್ತಾಯನು ಬರೆದಂತ ಸುವಾರ್ತೆಯ ಪ್ರಾರಂಭದಲ್ಲಿ ನಾವು ನೋಡುವಾಗ ಯೇಸು ಕ್ರಿಸ್ತರವರ ಪರಿಚಯವೇ ಕಷ್ಟದೊಂದಿಗೆ ಪರಿಚಯ ಆಗಿದೆ. ಹೌದಾ? ಕನ್ನಿಕೆಯಾಗಿರುವಂತ ಮರಿಯಳ ಬಳಿಗೆ ದೇವದೂತನು ಬಂದು ಹೇಳಿರುವಂತ ಮಾತು, ಪವಿತ್ರಾತ್ಮನ ಮೂಲಕವಾಗಿ ನೀನು ಗರ್ಭವನ್ನು ಪಡೆಯುತ್ತಿ, ಆತನಿಗೆ ನೀನು ಯೇಸು ಕ್ರಿಸ್ತನೆಂದು ಹೆಸರಿಡಬೇಕು, ಆತನು ಲೋಕವನ್ನು ರಕ್ಷಿಸುವಂತ ಮಹಾ ರಕ್ಷಕನಾಗಿರುತ್ತಾನೆ ಎನ್ನುವಂತ ಮಾತುಗಳು ಕೇಳುವುದಕ್ಕೆ ಬಹಳ ಚಂದವಾಗಿದೆ. ಆದರೆ ಮರಿಯಳ ಜೀವನದಲ್ಲಿ ಯೇಸು ಕ್ರಿಸ್ತನನ್ನ ಕಾಪಾಡುವುದಕ್ಕೆ ಅನೇಕ ಶ್ರಮೆಗಳ ನಡುವೆ ಮರಿಯಳು, ಅಂದಿನಿಂದ ಪ್ರಾರಂಭವಾದಂತ ಯೇಸು ಕ್ರಿಸ್ತರವರ ಜೀವನ ಇವತ್ತಿಗೂ ಯೇಸು ಸ್ವಾಮಿಯನ್ನ ನಂಬಿದಂತವರ ಜೀವನದಲ್ಲಿ ನಾವು ನೋಡುವುದಾದ್ರೆ ಪ್ರಿಯರೇ, ಸುಖ, ಸಮಾಧಾನ, ನೆಮ್ಮದಿ ಈ ಒಂದು ಪದಗಳಿಗಿಂತ ಹೆಚ್ಚಾಗಿ ಹಿಂಸೆಗಳು, ಅವಮಾನಗಳು, ಕಷ್ಟಗಳು ಈ ಪದಗಳೇ ಹೆಚ್ಚಾಗಿ ನಮಗೆ ಕಾಣುವಂಥದ್ದಾಗಿದೆ. ಆದರೆ
ಕ್ರಿಸ್ತನಲ್ಲಿರುವಂತಹ ಒಳ್ಳೆಯ ಗುಣ, ಕ್ರಿಸ್ತನಲ್ಲಿರುವಂತಹ ಒಂದು ಒಳ್ಳೆಯ ಲಕ್ಷಣವೇನೋ ಗೊತ್ತಾ ಪ್ರಿಯರೇ? ಕಷ್ಟಗಳು ಬಂದಾಗ್ಯೂ, ಹಿಂಸೆಗಳು ಬಂದಾಗ್ಯೂ, ಶೋಧನೆಗಳಲ್ಲಿ ನಾವಿದ್ದಾಗ್ಯೂ ಕೂಡ ಅದರಲ್ಲೂ ಕೂಡ ನೆಮ್ಮದಿಯನ್ನು ಕೊಡುವಂಥದ್ದು ದೇವರ ಮಾತುಗಳು, ದೇವರ ಶಕ್ತಿ. ಕಷ್ಟಗಳಿರುತ್ತವೆ, ಆದರೂ ಕೂಡ ನೆಮ್ಮದಿಯಾಗಿ ನಾವು ಇರ್ತೇವೆ. ನಮ್ಮ ಜೀವನದಲ್ಲಿ ಮುಂದಕ್ಕೆ ಏನು ಮಾಡಬೇಕು ಗೊತ್ತಾಗದಿರುವಂತ ಪರಿಸ್ಥಿತಿಗಳಲ್ಲಿ ನಾವಿರ್ತೇವೆ, ಆದರೂ ಕೂಡ ಸೌಖ್ಯವನ್ನು ಕೊಡುವ ಶಕ್ತಿ ಯೇಸು ಕ್ರಿಸ್ತನಲ್ಲಿ ಮಾತ್ರ ನಮಗೆ ಸಿಗುವಂತದ್ದಾಗಿದೆ. ಜ್ಞಾನೋಕ್ತಿಗಳ ಪುಸ್ತಕ, ಜ್ಞಾನೋಕ್ತಿಗಳ ಪುಸ್ತಕ 24ನೇ ಅಧ್ಯಾಯ, ಜ್ಞಾನೋಕ್ತಿಗಳು 24ನೇ ಅಧ್ಯಾಯ 10ನೇ ವಚನವನ್ನ ನಾವು ಓದಿಕೊಳ್ಳೋಣ. ಪುಟ ಸಂಖ್ಯೆ 718. 24ನೇ ಅಧ್ಯಾಯ 10ನೇ ವಚನ. ಇಕ್ಕಟ್ಟಿನ ದಿನದಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಲವು ಇಕ್ಕಟ್ಟೆ. ಸೊಲೊಮೋನನು ಹೇಳುತ್ತಿರುವಂತ ಮಾತೇನಂತಂದ್ರೆ, ಇಕ್ಕಟ್ಟಿನ ದಿನದಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಲವು ಕೂಡ ಇಕ್ಕಟ್ಟೆ. ಇಕ್ಕಟ್ಟಿನ ದಿನಗಳಲ್ಲಿ ಅಂದ್ರೆ ಕಷ್ಟದ ಸಮಯಗಳಲ್ಲಿ, ಹಿಂಸೆಯ ದಿನಗಳಲ್ಲಿ, ಶೋಧನೆಯ ಸಮಯದಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಳಿಯಲ್ಲಿರುವಂತ ಬಲವು ಕೂಡ ಇಕ್ಕಟ್ಟೆ. ನಾವು ಎಷ್ಟೇ ಬಲವಂತರಾಗಿದ್ದರೂ ಸಹ ಇಕ್ಕಟ್ಟಿನ ಸಮಯದಲ್ಲಿ ನಾವು ಏನಾಗಬಾರದು ಎಂದು ವಾಕ್ಯ ಹೇಳ್ತಿದೆ ಅಂತಂದ್ರೆ, ಬಳಲಿ ಹೋಗಬಾರದು, ಬಿದ್ದೋಗಬಾರದು, ಸೋತೋಗಬಾರದು. ಯಾಕೆಂತಂದ್ರೆ ಒಂದು ವೇಳೆ ನಾವು ಸೋತೋದ್ರೆ ಪ್ರಿಯರೇ, ನಮ್ಮಲ್ಲಿರುವಂತಹ ಬಲವು ಕೂಡ ಏನಾಗುತ್ತಂತೆ, ಇಕ್ಕಟ್ಟಲ್ಲಿ ಬಿದ್ದೋಗುತ್ತೆ. ನಮ್ಮಲ್ಲಿರುವಂತಹ ಬಲವು ಕೂಡ ಇಕ್ಕಟ್ಟಲ್ಲಿ ಬೀಳುವಂತೆ. ಹಾಗಾಗಿ ಶ್ರಮೆಗಳು, ಶೋಧನೆಗಳು, ಹಿಂಸೆಗಳು ನಮ್ಮ ಜೀವನದಲ್ಲಿ ಬಂದಾಗ್ಯೂ ದೇವರು ಹೇಳ್ತಿರುವಂತಹ ಮಾತು, ನೀನು ಬಳಲಿ ಹೋಗಬೇಡ, ನೀನು ಧೈರ್ಯ ಕೆಡಿಸ್ಕೋಬೇಡ, ನೀನು ನಿನ್ನಲ್ಲಿರುವಂತ ಧೈರ್ಯವನ್ನ ಹಾಳು ಮಾಡ್ಕೋಬೇಡ. ಯಾಕೆಂತಂದರೆ ನಿನ್ನನ್ನು ಬಲಪಡಿಸುವಾತನು ನಾನು. ಸತ್ಯವೇದದಲ್ಲಿ ನಾವು ನೋಡುವಾಗ ಪ್ರಿಯರೇ, ಸತ್ಯವೇದದಲ್ಲಿ ನಾವು ನೋಡುವಾಗ ಭಕ್ತರ ಇತಿಹಾಸ, ಈ ಭಕ್ತರ ಚರಿತ್ರೆಯನ್ನು ನೋಡುವಾಗ ಭಕ್ತರೆಲ್ಲರೂ ಕೂಡ ಅನೇಕ ಹಿಂಸೆಗಳಲ್ಲಿ ಬಂದಂತವರೇ, ಹೌದಾ? ಅನೇಕ ಕಷ್ಟಗಳಲ್ಲಿ ಇದ್ದಂತವರೇ, ಕಷ್ಟಪಟ್ಟಂತವರೇ, ಕುಟುಂಬವನ್ನು ಬಿಟ್ಟಂತವರೇ, ಪ್ರಾಣಗಳನ್ನು ಸಹ ಕಳಕೊಂಡಂತವರು ಅನೇಕರು ನಾವು ಸತ್ಯವೇದ ಗ್ರಂಥದಲ್ಲಿ ನೋಡಬಹುದು. ಆದರೆ ಅಷ್ಟು ಕಠಿಣವಾದಂತ ಪರಿಸ್ಥಿತಿಗಳ ನಡುವೆ ಅವರು ಹೋಗುತ್ತಿದ್ದಾಗಿಯೂ ಸಹ ಅವರಿಗಿರುವಂತ ಒಂದು ಧೈರ್ಯ, ಭರವಸೆ, ನಂಬಿಕೆ, ವಿಶ್ವಾಸ ಏನಂತಂದ್ರೆ, ನನ್ನ ದೇವರು ನನ್ನ ಕೈ ಬಿಡುವುದಿಲ್ಲ, ನನ್ನ ದೇವರು ನನ್ನ ಕೈ ಬಿಡುವುದಿಲ್ಲ. ನಿಜವಾಗಲೂ ಪ್ರಿಯರೇ, ಪೌಲರವರು ಹೇಳುವಂತ ಮಾತೇನಂತಂದ್ರೆ, ನೀವು ಕ್ರೈಸ್ತರಾಗಿರಬೇಕಾದ್ರೆ ನಿಮಗೆ ಬರುವಂತ ಶ್ರಮೆಗಳನ್ನು ನೋಡಿ ನೀವು ಆಶ್ಚರ್ಯ ಪಡಬೇಡಿರಿ. ನೀವು ಕ್ರೈಸ್ತರಾದ ನಂತರ, ದೇವರನ್ನು ನಂಬಿದ ನಂತರ ನಿಮಗೆ ಬರುವಂತ ಶ್ರಮೆಗಳು, ನಿಮಗೆ ಬರುವಂತ ಕಷ್ಟಗಳನ್ನು ನೋಡಿ ನೀವು ಆಶ್ಚರ್ಯ ಪಡಬೇಡಿರಿ. ಯಾಕೆಂತಂದ್ರೆ ನಿಮಗಿಂತ ಮೊದಲಿದ್ದಂತವರು ಕೂಡ ಅನೇಕ ಶ್ರಮೆಗಳನ್ನ ಪೇತ್ರನು ಬರೆದಂತಹ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ. ಪೇತ್ರನು ಬರೆದಂತಹ ಮೊದಲನೆಯ ಪತ್ರಿಕೆಯ 4ನೇ ಅಧ್ಯಾಯದ 12ನೇ ವಚನದಲ್ಲಿ ಬರೆಯಲ್ಪಟ್ಟಂತ ಆ ವಾಕ್ಯದ ಭಾಗವನ್ನು ನಾವು ಓದೋಣ. ಪ್ರಿಯರೇ, ನೀವು ಪರಿಶೋಧನೆಗಾಗಿ ಪುಟಕ್ಕೆ ಆಶ್ಚರ್ಯ ಪಡಬೇಡಿರಿ. ವಿಪರೀತವಾದ ಸಂಗತಿ ಸಂಭವಿಸಿತೆಂದು ಯೋಚಿಸಬೇಡಿರಿ. ನೀವು ಅನೇಕ ಶ್ರಮೆಗಳಲ್ಲಿ, ಕಷ್ಟಗಳಲ್ಲಿ ಹೋಗುತ್ತಿರಬೇಕಾದ್ರೆ ನೀವು ಚಿಂತೆ ಮಾಡಬೇಡ್ರಿ. ನಮಗೆ ಕಷ್ಟಗಳು ಬರುತ್ತವ, ವಿಪರೀತವಾದಂತ ಪರಿಸ್ಥಿತಿಗಳು ಬರುತ್ತವ. ದೇವರ ಸಭೆಯಲ್ಲಿ, ದೇವರ ಸನ್ನಿಧಾನದಲ್ಲಿ ಕಷ್ಟಗಳು ಬರ್ತವೆ ಅಂತ ನಾವು ಕೇಳಿದ್ದೇವೆ. ಆದ್ರೆ ಸತ್ಯವೇದದಲ್ಲಿ ಭಕ್ತನು ಉಪಯೋಗಿಸುತ್ತಿರುವಂತ ಮಾತು ವಿಪರೀತವಾದ ಸಂಗತಿ, ವಿಪರೀತವಾದಂತ ಸಂಗತಿ. ಕಷ್ಟ ಒಂದಾದರೆ ಆ ಕಷ್ಟದ ಮುಂದೆ ಮತ್ತೊಂದು ಪದವನ್ನು ಭಕ್ತನು ಉಪಯೋಗಿಸುತ್ತಿದ್ದಾನೆ, ವಿಪರೀತ. ಇನ್ನೂ ಮುಂದಕ್ಕೆ ಹೋಗುವುದಾದ್ರೆ ಈ ಕಷ್ಟ ಎಲ್ಲಿಯವರೆಗೂ ಹೋಗುತ್ತೆ ಅಂತಂದ್ರೆ ಅಗ್ನಿಯ ಜೊತೆಗೆ ಸಮಾನವಾಗಿರುವಂತ ಕಷ್ಟಗಳು.
ಅಗ್ನಿಯಂತಿರುವಂತ ಶ್ರಮೆಗಳು. ಇವಾಗ ನಾವು ಯಾವ ಲೆವೆಲ್ ಅಲ್ಲಿ ಇದ್ದೇವೆ ಅಂತಂದ್ರೆ ಇನ್ನು ಕಷ್ಟಗಳಲ್ಲೇ ಇದ್ದೇವೆ, ಎಲ್ಲಿಗೋಗಿಲ್ಲ, ವಿಪರೀತವಾದಂತ ಕಷ್ಟಗಳಿಗೆ ಇನ್ನೂ ನಾವು ಹೋಗಿಲ್ಲ, ಹೌದಾ? ವಿಪರೀತವಾದಂತ ಶೋಧನೆಗಳಿಗೆ ನಾವಿನ್ನು, ಅದಾದ್ಮೇಲೆ ಮತ್ತೊಂದಿದೆಯಂತೆ, ಅಗ್ನಿಯಂತಿರುವಂತ ಮಹಾಶ್ರಮೆಗಳು. ಅಂದ್ರೆ ಪ್ರಿಯರೇ, ಭಕ್ತರು ಎಲ್ಲಿಯವರೆಗೂ ಹೋಗಿದ್ದಾರೆ ಅಂತಂದ್ರೆ ಅಗ್ನಿಯಂತಿರುವಂತ ಮಹಾಶ್ರಮೆಗಳಲ್ಲಿ ಅವರು ಇದ್ದಾಗ್ಯೂ ಹೋದಾಗ್ಯೂ ಕೂಡ ಅವರಲ್ಲಿರುವಂತ ಒಂದೇ ಒಂದು ನಂಬಿಕೆ ಏನಂತಂದ್ರೆ, ನಮ್ಮನ್ನು ಆಧರಿಸುವವನು, ನಮ್ಮನ್ನು ಬಲಪಡಿಸುವವನು ನಮ್ಮ ಹಿಂದೆ ಇದ್ದಾನೆ, ನಮ್ಮನ್ನು ಮುಂದಕ್ಕೆ. ನಿಜವಾಗಲೂ ಪ್ರಿಯರೇ, ಆ ದಿನದಲ್ಲಿರುವಂತ ಭಕ್ತರ ಜೀವನದಲ್ಲಿ ನಾವು ಕಳೆದುಕೊಳ್ಳಬೇಕಾಗಿರುವಂತದ್ದು ಏನಂತಂದ್ರೆ, ಕಷ್ಟಗಳು ಬಂದರು, ಹಿಂಸೆಗಳು ಬಂದರು, ಶ್ರಮೆಗಳು ನಮ್ಮ ಜೀವನದಲ್ಲಿ ಬಂದರೂ ಕೂಡ ಆಧರಿಸುವ ಆತನು ನಮ್ಮೊಂದಿಗೆ ಹೀಗೆ ನಾವು ಮಾತನಾಡಿಕೊಳ್ಳಬೇಕಾದ್ರೆ ಪ್ರಿಯರೇ, ಕೆಲವು ಭಕ್ತರನ್ನು ಕುರಿತು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ಕೆಲವು ಭಕ್ತರನ್ನು ಕುರಿತು ನಾವು ಈ ಸಮಯದಲ್ಲಿ ನೆನಪು ಮಾಡಿಕೊಳ್ಳಬೇಕು. ಶದ್ರಕ್, ಮೇಷಕ್, ಇವರ ಜೀವನದಲ್ಲಿ ನಡೆದಂತ ದೊಡ್ಡ ಸಂಘಟನೆ ಏನಂತಂದ್ರೆ ನೆಬೂಕದ್ನೆಚ್ಚರನು ಯಾರು ಅಂತಂದ್ರೆ ಚಕ್ರವರ್ತಿ, ಪ್ರಪಂಚವನ್ನೇ ಪರಿಪಾಲಿಸಿರುವಂತ ನೆಬೂಕದ್ನೆಚ್ಚರನು. ಗೂಗಲ್ ಅಲ್ಲಿ ಟೈಪ್ ಮಾಡಿದ್ದು, ಬೈಬಲ್ ಅಲ್ಲಿರುವಂತ ಸಂಘಟನೆಗಳು ಮಾತ್ರವಲ್ಲ ಪ್ರಿಯರೇ, ಗೂಗಲ್ ಅಲ್ಲಿ ಟೈಪ್ ಮಾಡಿ ನೆಬೂಕದ್ನೆಚ್ಚರ್ ಇಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಕಿಂಗ್ ಇನ್ ದ ಹಿಸ್ಟ್ರಿ. 7 ವಂಡರ್ಸ್ ಇದಾವಲ್ಲ ಪ್ರಿಯರೇ, 7 ವಂಡರ್ಸ್. ಆ 7 ವಂಡರ್ಸ್ ಅಲ್ಲಿ ಒಂದು ವಂಡರ್ ಯಾವ್ದು ಗೊತ್ತಾ? ಹ್ಯಾಂಗಿಂಗ್ ಗಾರ್ಡನ್ಸ್. ಆ ಹ್ಯಾಂಗಿಂಗ್ ಗಾರ್ಡನ್ಸ್ ಕಟ್ಸಿರುವಂತದ್ದೇ ನೆಬೂಕದ್ನೆಚ್ಚರ್. ಯಾಕಪ್ಪ ಹ್ಯಾಂಗಿಂಗ್ ಗಾರ್ಡನ್ಸ್ ಕಟ್ಸ್ಕೊಂಡಿದ್ಯಾ ಅಂತಂದ್ರೆ, ಸುಮ್ಮನೆ ಕಟ್ಸ್ಕೊಂಡ್ಬಿಟ್ಟಿದ್ದಾನೆ. ಇವಾಗ ಅದೇನಾಗ್ಬಿಟ್ಟಿದೆ, ವಂಡರ್ ಆಗಿದೆ. ಅಂಥ ನೆಬೂಕದ್ನೆಚ್ಚರ್ ಒಂದು ದಿನ ಒಂದು ದೊಡ್ಡ ಪ್ರತಿಭೆಯನ್ನು ಮಾಡಿ, ಈ ಪ್ರತಿಭೆಗೆ ನೀವೆಲ್ಲರೂ ಕೂಡ ಅಡ್ಡ ಬೀಳಬೇಕು, ಪೂಜಿಸಬೇಕು, ಯಾಕೆಂತಂದ್ರೆ ನಾನೇ ನಿಮಗೆ ದೇವರು. ಈ ರೀತಿ ಹೇಳ್ಬೇಕಾದ್ರೆ ಪ್ರಿಯರೇ, ಪ್ರತಿಭೆ ಮುಂದೆ ಇರುವಂತ ಸಮಸ್ತ ಜನರು ಅಡ್ಡ ಬೀಳ್ತಿದ್ದಾರೆ, ಸಮಸ್ತ ಜನರು ತಲೆ ಬೊಗ್ಗಿಸಿ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಿದ್ದಾರೆ. ಆದ್ರೆ 3 ತಲೆಗಳು ಮಾತ್ರ ಮೇಲಕ್ಕೆ ಇದೆ. ಎಲ್ಲಾ ತಲೆಗಳು ಬಗ್ಗಿದ್ದಾವೆ, ಎಲ್ಲಾ ತಲೆಗಳು ನಮಸ್ಕಾರ ಮಾಡ್ತಿದೆ, ಆದ್ರೆ 3 ತಲೆಗಳು ಮಾತ್ರ ಮೇಲೆ ನಿಂತಿದೆ. ಆ 3 ತಲೆಗಳು ಯಾವುದು ಅಂತಂದ್ರೆ ಶದ್ರಕ್, ಮೇಷಕ್, ಕರ್ಸಿ. ಯಾಕೆ ಅಡ್ಡ ಬೀಳ್ತಿಲ್ಲ ನೀವು? ಅಡ್ಡ ಬಿದ್ದಿಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಲ್ವಾ? ಏನಾಗುತ್ತೆ ಅಂತಂದ್ರೆ, ಪಕ್ಕದಲ್ಲಿ ಬೆಂಕಿ ರೆಡಿ ಮಾಡಿದ್ದೀನಿ. ಯಾಕೆ? ಯಾರ್ಯಾರಾದ್ರೆ ಅಡ್ಡ ಬೀಳಲ್ವಲ್ಲ ಅವ್ರನ್ನೆಲ್ಲರನ್ನು ಕೂಡ ಬೆಂಕಿಯಲ್ಲಿ. ಅವಾಗ ಆ 3 ಹೇಳುವಂತ ಮಾತಿದೆ ನೋಡಿ ಪ್ರಿಯರೇ, ಪ್ರತಿ ಕ್ರೈಸ್ತರು, ದೇವರನ್ನು ನಂಬುವಂತ ಪ್ರತಿ ಒಬ್ಬರು ಕಳೆದುಕೊಳ್ಳಬೇಕಾಗಿರುವಂತ ದೃಢವಾದಂತ ಮಾತದು. ಏನಂತ ಹೇಳ್ತಾರೆ ಅಂತಂದ್ರೆ, ದಾನಿಯೇಲನ ಗ್ರಂಥಕ್ಕೆ ನಾವು ಹೋಗೋಣ. ದಾನಿಯೇಲನ ಗ್ರಂಥ 3ನೇ ಅಧ್ಯಾಯ. ದಾನಿಯೇಲನ ಗ್ರಂಥ 3ನೇ ಅಧ್ಯಾಯ 15ನೇ ವಚನ ಓದಿಕೊಳ್ಳೋಣ ನಾವು ಒಂದ್ಸತಿ. 15ನೇ ವಚನ. ಈಗಲಾದರೂ ನೀವು ಸಿದ್ಧವಾಗಿದ್ದು ತುತ್ತೂರಿ, ಕೊಳಲು, ಕಿನ್ನರಿ, ತಂಬೂರಿ, ವೀಣೆ, ವಾಲಗ ಮುಂತಾದ ಸಕಲ ವಾದ್ಯಗಳ ಧ್ವನಿಯನ್ನು ಕೇಳಿದ ಕೂಡಲೇ ಅಡ್ಡ ಬಿಟ್ಟು ನಾನು ನಿಲ್ಲಿಸಿದ ಪ್ರತಿಮೆಯನ್ನು ಪೂಜಿಸಿದರೆ ಸರಿ, ಇಲ್ಲವಾದರೆ ತಕ್ಷಣವೇ ಧಗಧಗನೆ ಉರಿಯುವ ಅವಿಗೆಯೊಳಗೆ ಹಾಕಲ್ಪಡುವಿರಿ. ನಿಮ್ಮನ್ನು ನನ್ನ ಕೈಯೊಳಗಿಂದ ಬಿಡಿಸಬಲ್ಲ ದೇವರು ಯಾರು ಎಂದು ಹೇಳಿದನು. ನಿಮ್ಮನ್ನು ನನ್ನ ಕೈಯಿಂದ ಬಿಡಿಸುವಂತವ್ರು ಯಾರಿದ್ದಾರೆ ಅಂತ ಕೇಳ್ತಿರ್ಬೇಕಾದ್ರೆ, ಇದನ್ನು ಕೇಳಿ ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬವರು ರಾಜನಿಗೆ, ನೆಬೂಕದ್ನೆಚ್ಚರನೇ ಏನಂತ ಹೇಳ್ತಿದ್ದಾರೆ? ನೆಬೂಕದ್ನೆಚ್ಚರನೇ. ರಾಜನೇ ಅಂತ ಹೇಳ್ತಿಲ್ಲ, ಅರಸನೇ ಅಂತ ಹೇಳ್ತಿಲ್ಲ, ಸ್ವಾಮಿ ಅಂತ ಹೇಳ್ತಿಲ್ಲ, ಏನಂತ ಹೆಸರಿಟ್ಟು ಕರೀತಿದ್ದಾರೆ. ನೆಬೂಕದ್ನೆಚ್ಚರ್. ಎಷ್ಟು ಧೈರ್ಯ ಇರಬೇಕು ಇವ್ರಿಗೆ!
ಎಷ್ಟು ಧೈರ್ಯ! ಇವ್ರ ಹಿಂದೆ ಸೈನ್ಯ ಇದೆಯಾ, ಇವ್ರ ಹಿಂದೆ ಬಲ ಇದೆಯಾ, ಇವ್ರಿಗೇನಾದ್ರು ಅಧಿಕಾರ ಇದೆಯಾ ಅಂತಂದ್ರೆ ಏನೂ ಇಲ್ಲ. ಬಾಯ್ ತೆಗೆದು ನೆಬೂಕದ್ನೆಚ್ಚರ ಎಂಬ ಚಕ್ರವರ್ತಿಯ ಮುಂದೆ ನಿಂತ್ಕೊಂಡು, ನೆಬೂಕದ್ನೆಚ್ಚರನೇ, ಈ ವಿಷಯದಲ್ಲಿ ನಾವು ನಿನಗೆ ಏನು ಹೇಳಬೇಕಾಗಿಲ್ಲ. ನಥಿಂಗ್ ಟು ಸೇ. ನೀನು ಏನೇ ಕೇಳು, ನಮ್ಮಿಂದ ಉತ್ತರ ನಿನಗೆ ಸಿಗಲ್ಲ. ನೆಬೂಕದ್ನೆಚ್ಚರನೇ, ನೀನು ಚಕ್ರವರ್ತಿ, ನಿನಗೆ ಇಷ್ಟ ಬಂದಂಗ ಮಾಡ್ಬೋದು ಅಂತ ನೀನು ಅಂದ್ಕೊಳ್ತಿದ್ಯಲ್ಲ, ನಮ್ಮಿಂದ ನಿಮಗೆ ಯಾವುದೇ ರೀತಿಯಾದಂತ ಉತ್ತರ ಸಿಗೋದಿಲ್ಲ. ಏನೂ ಹೇಳಬೇಕಾಗಿಲ್ಲ. ಅರಸನೇ, ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ ಆತನು ದಗದಗನೆ ಉರಿಯುವ ಅವಿಗೆಯೊಳಗಿಂದ ನಮ್ಮನ್ನು ಬಿಡಿಸಬಲ್ಲನು. ಹೇಗೂ ನಿನ್ನ ಕೈಯಿಂದ ನಮ್ಮನ್ನು ಬಿಡಿಸುವನು. ಚಿತ್ತವಿಲ್ಲದಿದ್ದರೆ ರಾಜನೇ, ರಾಜನೇ, ಅರಸನೇ, ನಾವು ಸೇವಿಸುತ್ತಿರುವಂತ ದೇವರು ನಮ್ಮ ಕೈ ಬಿಡೋದಿಲ್ಲ ಅಂತ ನಮಗ್ ಗೊತ್ತು. ನಾನು ಪೂಜಿಸುತ್ತಿರುವಂತ ದೇವರು ನನ್ನ ಕೈ ಬಿಡೋದಿಲ್ಲ ಅಂತ ನನಗೆ ಗೊತ್ತು. ನೀನ್ ಹೇಳ್ತಿದ್ಯಲ್ಲ, ನನ್ನ ಕೈಯಿಂದ ಬಿಡಿಸೋದಕ್ಕೆ ಯಾವ ದೇವರು ನಿನಗೆ ಬರೋದಿಲ್ಲ ಅಂತ. ನನಗಿರುವಂತ ನಂಬಿಕೆ ಏನು ಗೊತ್ತಾ? ನಮ್ಮ 3 ಜನಗಿರುವಂತ ನಂಬಿಕೆ ಏನು ಗೊತ್ತಾ? ನನ್ನ ದೇವರು ಹೇಗೋ ನಮ್ಮನ್ನು ಬಿಡಿಸ್ತಾನೆ, ನಿನ್ನ ಕೈಯಿಂದ ಹೇಗೋ ನಮ್ಮನ್ನು ಬಿಡಿಸುತ್ತಾನೆ. ಈ ಅವಿಗೆಯೊಳಗಿಂದ ಸುಡುವಂತ ಪರಿಸ್ಥಿತಿ ನಮಗೆ ಅದರಿಂದ ಬಿಡಿಸುವಂತ ಶಕ್ತಿ ನಮ್ಮ ದೇವರಿಗೆ ಇದೆ ಅಂತ ಹೇಳ್ತಾ ಕೊನೆದಾಗ ಒಂದು ಮಾತು ಹೇಳ್ತಿದ್ದಾರೆ, ಚಿತ್ತವಿಲ್ಲದಿದ್ದರು ಅಂದ್ರೆ ನನ್ನ ದೇವರಿಗೆ ನಿನ್ನ ಕೈಯಿಂದ ಬಿಡಿಸುವ ಚಿತ್ತ ಇಲ್ಲದೆ ಹೋದರು, ಒಂದು ವೇಳೆ ನನ್ನ ದೇವರು ನಿನ್ನ ಕೈಯಿಂದ ನಮ್ಮನ್ನು ಬಿಡಿಸದೆ ಹೋದರು. ಮುಂದಕ್ಕೋದಿ. ಈಗ ರಾಜನೇ, ನಿನಗೆ ತಿಳಿದಿರಲಿ, ಇದು ನಿನ್ನ ನೆನ್ಪಿಟ್ಕೋ, ನಾವು ನಿನ್ನ ದೇವರುಗಳನ್ನು ಸೇವಿಸುವುದಿಲ್ಲ. ನಾವು ನಿನ್ನ ದೇವರುಗಳನ್ನು ಸೇವಿಸುವುದಿಲ್ಲ. ನೀನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸುವುದಿಲ್ಲ ಎಂದು ಉತ್ತರ ಕೊಟ್ಟರು. ಎಷ್ಟು ಧೈರ್ಯ ಇರಬೇಕು ಪ್ರಿಯರೇ ಶದ್ರಕ್ ಮೇಷಕ್ ಅಬೇದ್ನೆಗೋರವರಿಗೆ! ಎಷ್ಟು ಧೈರ್ಯ! ಬಾಯಿ ತೆರೆದು ರಾಜನನ್ನ ಹೆಸರಿಟ್ಟು ಕರಿತಿದ್ದಾರೆ. ಬಾಯಿ ತೆರೆದು ರಾಜನನ್ನ ಹೆಸರು ನೆಬೂಕದ್ನೆಚ್ಚರನೇ. ನಾವು ನಂಬುತ್ತಿರುವಂತ ದೇವರು ಎಂಥ ದೇವರ ಗೊತ್ತಾ? ನಿನ್ನ ಆಲೋಚನೆಗೆ, ನಿನ್ನ ಊಹೆಗೆ, ನಿನ್ನ ಜ್ಞಾನಕ್ಕೆ, ನಿನ್ನ ಅಧಿಕಾರಕ್ಕೆ, ನಿನ್ನ ಬಲಕ್ಕೆ ಎಲ್ಲಕ್ಕೂ ಮೀರಿರುವ ಆತನು ನಾನು ನಂಬಿರುವಂತ ದೇವರು. ನಿನ್ನ ಕೈಯಿಂದ ಹೇಗೋ ನನ್ನನ್ನು ಬಿಡಿಸುತ್ತಾನೆ. ಒಂದು ವೇಳೆ ಚಿತ್ತವಿಲ್ಲದೆ ಇದ್ದರು, ಒಂದು ವೇಳೆ ನೀವು ನಿಮ್ಮ ಮುಂದೆ, ನಿನ್ನ ಕಣ್ಣಿನ ಮುಂದೆ ನಾವು ಪ್ರಾಣ ಬಿಟ್ರು, ಇದು ನಿನಗೆ ನೆನಪಿರಲಿ, ಇದು ನಿನಗೆ ತಿಳಿದಿರಲಿ. ಏನೋ ಗೊತ್ತಾ? ನೀನು ನಿಲ್ಲಿಸಿದಂತ ಪ್ರತಿಮೆಗೆ, ನೀನು ಪೂಜಿಸು ಎಂದು ಹೇಳುತ್ತಿರುವಂತ ದೇವರಿಗೆ ನಾವು ಪೂಜಿಸುವುದಿಲ್ಲ, ನಮ್ಮ ತಲೆ ತಗ್ಗುವುದಿಲ್ಲ. ಏನು ಧೈರ್ಯ! ಭಕ್ತರನ್ನು ಕುರಿತು ಸತ್ಯವೇದದಲ್ಲಿ ದೇವರು ಯಾಕೆ ಬರೆಸಿದ್ದಾರೆ ಅಂತಂದ್ರೆ ಪ್ರಿಯರೇ, ಇಂಥ ಮಾತುಗಳನ್ನು ಕೇಳಿದಾಗ ನಾವು ಧೈರ್ಯ ತುಂಬಿಕೊಳ್ಳಬೇಕು. ಶದ್ರಕ್ ಮೇಷಕ್ ಅಬೇದ್ನೆಗೋದವರಲ್ಲಿರುವಂತ ಧೈರ್ಯ ಏನು ಅಂತಂದ್ರೆ ಪ್ರಿಯರೇ, ಅವರ ಹಿಂದೆ ಇರುವಂತ ದೇವರೇ, ಅವರು ನಂಬಿರುವಂತ ದೇವರೇ, ಅವರು ಪೂಜಿಸುತ್ತಿರುವಂತ ದೇವರೇ, ಅವರು ಪ್ರಾರ್ಥಿಸುತ್ತಿರುವಂತ ದೇವರೇ, ಅವರನ್ನು ಬದುಕಿಸಿದಂತ ಇದು ನಿಮಗೆ ನೆನಪಿರಲಿ, ಇದು ನಿನಗೆ ನೆನಪಿರಲಿ. ನೀನು ನಿಲ್ಲಿಸಿದಂತ ಆ ಒಂದು ಬಂಗಾರದ ಪ್ರತಿಮೆಗೆ ನಾವು ಅಡ್ಡ ಬಿಡೋದಿಲ್ಲ. ಇಮಿಡಿಯೇಟ್ ಆಗಿ ರಾಜನಿಗೆ ಕೋಪ ಬಂತು. ಎಷ್ಟು ಕೋಪ ಬಂತು ಅಂತಂದ್ರೆ, ಆ ಬೆಂಕಿ ಇದೆಯಲ್ಲ 7ರಷ್ಟು ಜಾಸ್ತಿ ಮಾಡಿ ಅವರು ಸುಟ್ಟೋಗ್ತಿದ್ರೆ ನನ್ನ ಕಣ್ಮುಂದೆ ನೋಡ್ಬೇಕು. ಅವ್ರು ಸುಡ್ತಿದ್ರೆ ನನ್ನ ಕಣ್ಣು ಮುಂದೆ ನೋಡ್ಬೇಕು. ಆ ಸುಡ್ತಿರ್ಬೇಕಾದ್ರೆ ಅವ್ರು ಕಿರ್ಚಾಡ್ತಾರಲ್ಲ, ಕಿವಿಗೆ ಬೀಳ್ಬೇಕದು. ಬೆಂಕಿ ಜಾಸ್ತಿ ಮಾಡಿ, ಬೆಂಕಿನ ಹಾಕಿ ಅವರನ್ನ ಬೆಂಕಿಯಲ್ಲಿ. ಸೈನಿಕರು ಬಂದ್ರು, ಅವ್ರನ್ನ ಹಿಡ್ಕೊಂಡ್ರು, ಬೆಂಕಿ ಜಾಸ್ತಿ ಮಾಡ್ತಿದ್ದಾರೆ. 7ರಷ್ಟು ಜಾಸ್ತಿ ಮಾಡಿದ್ದಾರೆ ಬೆಂಕಿಯನ್ನ. ಬೆಂಕಿಯ ಬಳಿಗೆ ತೆಗೆದುಕೊಂಡು ಹೋಗಿ ಅವರನ್ನ ಬೆಂಕಿಯಲ್ಲ. ರಾಜನ ಕೂತ್ಕೊಂಡು ನೋಡ್ತಿದ್ದಾನೆ, ನಾನಿಟ್ಟಿರುವಂತ ಪ್ರತಿಮೆ ನನಗೆ ಪೂಜಿಸಲ್ವ, ನಾನು ನಿಲ್ಲಿಸಿರುವಂತ ದೇವರಿಗೆ ನೀವು ಅಡ್ಡ ಬೀಳಲ್ವಾ? ಎಷ್ಟು ಧೈರ್ಯ ಇರಬೇಕು! ನಾನೇನು, ನನ್ನ ಅಧಿಕಾರ ಏನು? ನನ್ನನ್ನು ಹೆಸರಿಡಿದು ಕರಿತೀರಾ ನೀವು? ನನ್ನ ಮುಂದೆ ನಿಂತ್ಕೊಂಡು ಮಾತಾಡೋಷ್ಟು ದೊಡ್ಡರಾಗ್ಬಿಡ್ತೀರಾ? ನೋಡಿ ನಿಮ್ ಪರಿಸ್ಥಿತಿ ಏನು. ಈ ತರ ಮಾಡ್ತಾ ಇರಬೇಕಾದರೆ 23-24
23-24. ಶದ್ರಕ್ ಮೇಷಕ್ ಅಬೇದ್ನೆಗೋ ಶದ್ರಕ್ ಮೇಷಕ್ ಅಬೇದ್ನೆಗೋ ಈ ಮೂವರು ಕೊಟ್ಟಲ್ಪಟ್ಟವರಾಗಿ ಈ ಮೂವರು ಕಟ್ಟಲ್ಪಟ್ಟವರಾಗಿ ದಗದಗನೆ ಉರಿಯುವ ಆವಿಯಾಗಿ ದಗದಗನೆ ಉರಿಯುವ ಅವಿಗೆಯ ಮಧ್ಯದಲ್ಲಿ ಬಿದ್ದು ಬಿಟ್ರು. ಮಧ್ಯದಲ್ಲಿ ಹಾಕ್ಬಿಟ್ಟಿದ್ದಾರೆ, ಬೆಂಕಿಯಲ್ಲಿ ಹಾಕ್ಬಿಟ್ಟಿದ್ದಾರೆ. ಯಾರನ್ನ? ಶಡ್ರಕ್ ಮೇಷಕ್ ಅಬೇದ್ನೆಗೋ ಈ ಮೂವರನ್ನು ಅಗ್ನಿಯೊಳಗೆ ಹಾಕಿ ಬಿಟ್ಟಿದ್ದಾರೆ, ಬಿದ್ದು ಬಿಟ್ಟಿದ್ದಾರೆ. ಆಗ ರಾಜನಾದ ನೆಬೂಕದ್ನೆಚ್ಚರನು ಆಗ ರಾಜನಾದ ನೆಬೂಕದ್ನೆಚ್ಚರನು ಬೆಚ್ಚಿ ಬಿದ್ದಿದ್ದಾರಂತೆ. ರಾಜನಾದ ನೆಬೂಕದ್ನೆಚ್ಚರ ಎಲ್ಲ ನೋಡ್ತಿದ್ದಾನೆ, ಅವ್ರು ಬೆಂಕಿಯಲ್ಲಿ ಬಿದ್ದಿದ್ದಾರೆ. ಬಿದ್ದಿದ ನಂತರ ರಾಜನಾದ ನೆಬೂಕದ್ನೆಚ್ಚರನು ಬೆಚ್ಚಿ ಬಿದ್ದು ಮಂತ್ರಿನ ಕರಿತಿದ್ದಾನೆ. ಮಂತ್ರಿ ಬಪ್ಪ, ಕಟ್ಟನೆ ಎದ್ದು ತನ್ನ ಮಂತ್ರಿಗಳನ್ನು ಕಟ್ಟಿದ ಮೂವರನ್ನು ನಾವು ಬೆಂಕಿಯೊಳಗೆ ಹಾಕಿಸಲಿಲ್ಲವೋ ಎಂದು ಕೇಳಲು ಅವರು ರಾಜನಿಗೆ, ಅರಸೇ ಹೌದು ಸತ್ಯ ಎಂದು ಉತ್ತರ ಕೊಟ್ಟರು. ಅದಕ್ಕೆ ಅವನು, ಇಗೋ ಕಟ್ಟಿಲ್ಲದ ನಾಲ್ವರನ್ನು ನೋಡುತ್ತೇನೆ, ಬೆಂಕಿಯಲ್ಲಿ ತಿರುಗಾಡುತ್ತಿದ್ದಾರೆ, ಅವರಿಗೆ ಯಾವ ಹಾನಿಯೂ ಇಲ್ಲ. ನಾಲ್ಕನೆಯವನ ರೂಪವು ದೇವಕುಮಾರನ ರೂಪದಂತಿದೆ ಎಂದು ಹೇಳಿ ದಗದಗನೆ ಉರಿಯುವ ಅವಿಗೆಯ ಬಾಯಿಯ ಬಳಿಗೆ ಹೋಗಿ ಪರಾತ್ಪರ ದೇವರ ಸೇವಕರಾದ ಶಡ್ರಕ್ ಮೇಷಕ್ ಅಬೇದ್ನೆಗೋ ಎಂಬವರೇ ಬನ್ನಿ, ಹೊರಗೆ ಬನ್ನಿ ಎಂದು ಕೂಗಲು ಶಡ್ರಕ್ ಮೇಷಕ್ ಅಬೇದ್ನೆಗೋ ಎಂಬವರು ಬೆಂಕಿಯೊಳಗಿಂದ ಹೊರಡು ಬಂದರು. ರಾಜನು ಬೆಚ್ಚಿ ಬಿದ್ದನಂತೆ. ರಾಜನೇನಾಗಿದ್ದಾನೆ? ಬೆಚ್ಚಿ ಬಿದ್ದ. ಯಾವಾಗ ಬೆಚ್ಚಿ ಬೀಳ್ತೇವೆ ಗೊತ್ತಾ ಪ್ರಿಯರೇ? ಯಾವಾಗ ಬೆಚ್ಚಿ ಬೀಳ್ತೇವೆ ಗೊತ್ತಾ? ಇದ್ದಕ್ಕಿದ್ದಂಗೆ ದೊಡ್ಡದಾಗ ಬಾಂಬ್ ಬ್ಲಾಸ್ಟ್ ಆದಂಗೆ ಸೌಂಡ್ ಬಂತ ಅಂತ ಅನ್ಕೊಳ್ಳಿ, ಏನಾಗ್ತವೆ ಅವಾಗ? ಬೆಚ್ಚಿ ಬೀಳ್ತೇವೆ. ಏನಾಯ್ತು ನಾವ್ ಅಂದ್ಕೊಂಡಿರ್ಲಿಲ್ಲ ಈ ತರ ಆಗುತ್ತೆ ಅಂತ. ಎಲ್ಲ ಕಾಮ್ ಆಗಿರುತ್ತೆ, ಎಲ್ಲ ಸೈಲೆಂಟ್ ಆಗಿರುತ್ತೆ. ಇದ್ದಕ್ಕಿದ್ದಂಗೆ ಬಾಂಬ್ ಬ್ಲಾಸ್ಟ್ ಆಯ್ತು ಅಂತ ಅನ್ಕೊಳ್ಳಿ, ಬೆಚ್ಚಿ ಬೀಳ್ತೇವೆ. ಏನಾಯ್ತು? ರಾಜನು ಬೆಚ್ಚಿ ಬೀಳ್ತಿದ್ದಾನಂತೆ. ರಾಜನ ಬೆಚ್ಚಿ ಬಿದ್ದಿದೆ. ಯಾಕೆ ರಾಜನೇ ಬೆಚ್ಚಿ ಬಿದ್ದಿದೀಯಾ ಅಂತ ಮಂತ್ರಿಗಳು ಕೇಳಿದ್ರೆ, ಮಂತ್ರಿ ಎಷ್ಟು ಜನ ಹಾಕಿದ್ವಿ ನಾವು ಒಳಗಡೆ? ಮತ್ ನನಗೇನು 4ನೇ ವ್ಯಕ್ತಿ ಕಾಣಿಸ್ತಿದ್ದಾನೆ. ಯಾರು 4ನೇ ಅವನು? ನಮ್ಮ ಸೈನಿಕ ಏನಾದ್ರು ಒಳಗೆ ಹೋಗ್ಬಿಟ್ಟಿದಾನ? 3 ತಾನೆ ನಾವು ಕಟ್ಟಾಕಿದ್ದು. 4 ಜನ ಇದ್ದಾರೆ. ಆ 4 ಜನ ಏನ್ ಮಾಡ್ತಿದಾರಂತೆ? ಒಳಗಡೆ ಓಡಾಡ್ತಾ ಇದಾರಂತೆ. 4 ಜನ ಒಳಗಡೆ ಏನ್ ಮಾಡ್ತಿದ್ದಾರೆ? ಓಡಾಡುತ್ತಿದ್ದಾರೆ. ಅವರಿಗೆ ಯಾವ ಹಾನಿಯೂ ಆಗ್ತಿಲ್ಲ. ಏನಿದು? ಬೆಚ್ಚಿ ಬಿದ್ದನಂತೆ. ಆ ಅವಿಗೆಯ ಬಾಯಿಯ ಬಳಿಗೆ ಹೋಗಿ ಏನಂತ ಮಾತಾಡ್ಸಿದ್ದಾನೆ ನೋಡಿ. ಶದ್ರಕ್ ಮೇಷಕ್ ಅಬೇದ್ನೆಗೋ ಅವರನ್ನ ಏನಂತ ಕರೀತಿದ್ದಾನೆ? ಪರಾತ್ಪರ ದೇವರ ಸೇವಕರಾದ ಶಡ್ರಕ್ ಮೇಷಕ್ ಅಬೇದ್ನೆಗೋ ಎಂಬವರೇ ಬನ್ನಿ, ಹೊರಗೆ ಎಂದು ಕೂಗಲು ಅವರು ಹೊರಗೆ ಬಂದರು. ಅಗ್ನಿಯಂತಿರುವಂತ ಮಹಾಶ್ರಮೆಗಳಲ್ಲಿ ಇವರು ಹೋಗಿಲ್ಲ, ಅಗ್ನಿಯೊಳಗೆ ಹೋಗಿರುವಂತ ಇವರ ಮಧ್ಯದಲ್ಲಿ ಯಾರು ಬಂದಿದ್ದಾರೆ ಪ್ರಿಯರೇ? ದೇವರು ತಾನೇ ಇಳಿದು ಬಂದು ಅವರನ್ನ ಸಂತೈಸ್ತಿದ್ದಾರೆ. ನಿಮ್ಮ ನಂಬಿಕೆಯನ್ನ ನಾನು ಮೆಚ್ಚಿದೆ, ನಿಮ್ಮ ಧೈರ್ಯ ನಾನು ಮೆಚ್ಚಿದೆ, ನಿಮ್ಮ ವಿಶ್ವಾಸ ನಾನು ಮೆಚ್ಚಿದೆ. ನೆಬೂಕದ್ನೆಚ್ಚರ ಎಂಬಂತ ದೊಡ್ಡ ಚಕ್ರವರ್ತಿಯನ್ನೇ ಅಡ್ಡ ಬೀಳಿಸುವಂತ ಶಕ್ತಿ ಯಾರಲ್ಲಿದೆ ಪ್ರಿಯರೇ? ಭಕ್ತಿಯಲ್ಲಿದೆ. ಹಾಗಾಗಿ ಶ್ರಮೆಗಳು ನಮ್ಮ ಜೀವನದಲ್ಲಿ ಬಂತ, ಹಿಂಸೆಗಳು ನಮ್ಮ ಜೀವನದಲ್ಲಿ ಬಂತ, ಏನೇ ಬರಲಿ ಪ್ರಿಯರೇ, ನಮ್ಮನ್ನು ಸಂತೈಸುವ ಆತನು ನಮ್ಮೊಂದಿಗೆ, ನಮ್ಮನ್ನು ಕೈ ಬಿಡದಂತ ದೇವರು ನಮ್ಮೊಂದಿಗೆ ಇದ್ದಾರೆ. ಶದ್ರಕ್ ಮೇಷಕ್ ಅಬೇದ್ನೆಗೋ ಅವರು ಅಂದುಕೊಳ್ಳಲಿಲ್ಲ ನಾವು ಕಾಪಾಡಲ್ಪಡುತ್ತೇವೆ, ನಮಗೆ ಯಾವ ರೀತಿಯಾದಂತ ಹಾನಿ ಆಗುವುದಿಲ್ಲ ಅಂದುಕೊಳ್ಳಿಲ್ಲ ಪ್ರಿಯರೇ. ಅವರ ಆಲೋಚನೆಗಳಿಗೆ ಮೀರಿ ದೇವರವರನ್ನ ಕಾಪಾಡ, ಅವರ ಆಲೋಚನೆಗಳಿಗೆ ಮೀರಿ ಅವರನ್ನು ದೇವರು ನಿಲ್ಲಿಸಿದ್ದಾರೆ. ನಮ್ಮ ಜೀವನದಲ್ಲೂ ಕೂಡ ಪ್ರಿಯರೇ, ದೇವರೇ ನೀ ನಿದ್ದೀಯ ಎಂದು ನಿಜವಾಗ್ಲೂ ದೇವರಿಗೋಸ್ಕರ ಒಂದು ಹೆಜ್ಜೆ ಮುಂದೆ ಇಟ್ಟರೆ ಪ್ರಿಯರೇ, ನಮ್ಮ ಆಲೋಚನೆಗೆ ಗೊತ್ತಾಗುತ್ತೆ, ನಮ್ಮ ಜ್ಞಾನಕ್ಕೆ ಸಿಗುವುದಿಲ್ಲ, ನಮ್ಮ ತಲಾಂತಿಗೆ ಯಾವ ಗತಿಗಳಿಗೂ ದೇವರು ಸಿಗೋದಿಲ್ಲ ಪ್ರಿಯರೇ. ಉನ್ನತವಾದಂತ ಸ್ಥಾನದಲ್ಲಿ ದೇವರು ನಮ್ಮನ್ನು ನಿಲ್ಲಿಸುತ್ತಾರೆ, ಉನ್ನತವಾದಂತ ಸ್ಥಾನದಲ್ಲಿ. ಅದಕ್ಕೆ ದೇವರು ಹೇಳುವಂತ ಮಾತೇನೋ ಗೊತ್ತಾ? ನೀನು ಹಿಂದೆ ನೋಡಬೇಡ,
ಗುರಿಯ ಬಳಿಗೆ, ನಿನ್ನ ಗಮ್ಯ ಎಲ್ಲಾದ್ರೂ ಇದೆಯೋ ಅಲ್ಲಿಯವರೆಗೂ ಕೂಡ ಹಿಂದೆ ನೋಡದೆ ಮುಂದಕ್ಕೆ ಹೋಗುತ್ತಾ ಇರು. ಆ ಹೋಗುವಂತ ದಾರಿ ನಾನು ನಿನಗೆ ರೆಡಿ ಮಾಡ್ತೇನೆ. ಆ ಹೋಗುವಂತ ದಾರಿ ನಾನು ನಿನಗೆ ರೆಡಿ ಮಾಡ್ತೇನೆ. ಯಾಕೆಂತಂದ್ರೆ ನಾನೇ ಮಾರ್ಗವು, ಸತ್ಯವು, ಜೀವವೂ ಆಗಿದ್ದೇನೆ. ನಿನಗೆ ಮಾರ್ಗದ ಮಧ್ಯದಲ್ಲಿ ನಿನಗೆ ದಾರಿ ದೀಪವೂ ಕೂಡ ನನ್ನ ವಾಕ್ಯವೇ. ನಿನ್ನ ಮಾರ್ಗಕ್ಕೆ ದಾರಿ ದೀಪವೂ ಕೂಡ ನನ್ನ ವಾಕ್ಯವೇ. ನಿಜವಾಗ್ಲೂ ಪ್ರಿಯರೇ, ಸತ್ಯವೇದದಲ್ಲಿರುವಂತ ದೇವರು, ನಾವು ನಂಬುತ್ತಿರುವಂತ ದೇವರು, ನಾವು ಪೂಜಿಸುತ್ತಿರುವಂತ ದೇವರು ಪ್ರಿಯರೇ, ನಮ್ಮ ಆಲೋಚನೆಗಳಿಗೆ ಎಲ್ಲೂ ಸಿಗದೇ ಇರುವಂತ ದೇವರು. ಎಲ್ಲಿದ್ದಾರೆ ಗೊತ್ತಾಗ್ತದೆ? ಮಹಾಕಾಶಗಳನ್ನು ಮೀರಿರುವ ಆತನು. ಆಕಾಶವನ್ನು ಸಿಂಹಾಸನವನ್ನಾಗಿ, ಭೂಮಿಯನ್ನು ಪಾದಪೀಠವನ್ನಾಗಿ ಮಾಡಿಕೊಟ್ಟಿರುವಂತ ದೇವರು ನಮಗೆ ಹೇಳ್ತಿದ್ದಾನೆ, ನಾನಿದ್ದೇನೆ ನಿನ್ನಿಂದೆ. ನಾನಿರಬೇಕಾದ್ರೆ ನೀವು ಚಿಂತೆ ಮಾಡಬೇಡಿ ಸರ್, ಚಿಂತೆ ಮಾಡಬೇಡಿ. ಇದು ಅನುಭವಿಸಬೇಕಾಗಿರುವಂತ ಸಂಗತಿ. ದೇವರಂತಂದ್ರೆ ಏನೋ ಗೊತ್ತಾ ಪ್ರಿಯರೇ? ಕೇಳುವುದರಿಂದ ಅರ್ಥ ಆಗುವಂತ ಕ್ಯಾರೆಕ್ಟರ್ ಅಲ್ಲ ದೇವರು. ಕೇಳುವುದರಿಂದ, ಯಾರೋ ಹೇಳುವುದರಿಂದ ನಾನು ಕೇಳಿದ್ದೇನೆ ಹಾಗಾಗಿ ನನಗೆ ಅರ್ಥ ಆಗ್ಬಿಟ್ಟಿದ್ದಾರೆ ದೇವರಂತಂದ್ರೆ, ಕೇಳುವುದರಿಂದಲೋ ಹೇಳುವುದರಿಂದಲೋ ಅರ್ಥ ಆಗುವಂತ ಕ್ಯಾರೆಕ್ಟರ್ ಅಲ್ಲ ಪ್ರಿಯರೇ ದೇವರು. ದೇವರು ಎಂಥವನು ಅಂತಂದ್ರೆ ತಿಳಿದುಕೊಳ್ಳಬೇಕಾಗಿರುವಂಥವನು, ಅನುಭವಿಸಬೇಕಾಗಿರುವಂತ ಕ್ಯಾರೆಕ್ಟರ್ ದೇವರು. ಆ ಅನುಭವ ಎಂತಹ ಅನುಭವ ಅಂತಂದ್ರೆ ಪ್ರಿಯರೇ, ಮತ್ತೆ ಮತ್ತೆ ಮರೆಯದೇ ಇರುವಂತಹ ಅನುಭವ. ಶ್ರಮೆಗಳ ಮಧ್ಯದಲ್ಲಿ ನಮಗೆ ದೇವರು ಚೆನ್ನಾಗಿ ಅರ್ಥ ಆಗ್ತಾರೆ. ಕಷ್ಟಗಳ ಮಧ್ಯದಲ್ಲಿ ನಮಗೆ ದೇವರು ಚೆನ್ನಾಗಿ ಅರ್ಥ ಆಗ್ತಾರೆ. ಹಾಗಾಗಿ ದೇವರನ್ನು ಯಾವ ಸ್ಥಿತಿಗತಿಗಳಲ್ಲೂ ಕೈ ಬಿಡೋದಕ್ಕೆ ಹೋಗಬಾರದು ನಾವು. ಯಾವ ನಮ್ಮ ಪರಿಸ್ಥಿತಿಗಳು ಕೇವಲವಾಗಿರಲಿ, ಕಡೆಗಾಣಿಸುವಾಗಿರಲಿ, ದರಿದ್ರವಾಗಿರಲಿ ನಮ್ಮ ಜೀವನದಲ್ಲಿ, ಆದರೂ ಕೂಡ ದೇವರೇ ಈ ಸ್ಥಿತಿಯಲ್ಲಿ ನಾನು ನಿಂತಿದೆಯಲ್ಲ, ಅದಕ್ಕಾಗಿ ನನಗೆ ಇಲ್ಲ, ನನಗೆ ಬಂಗ್ಲಾ ಬೇಕು, ಮನೆ ಬೇಕು, ನನಗೆ ದೊಡ್ಡ ಅಷ್ಟರ್ ಮನೆ ಬೇಕು, ಕೇಳಕ್ ಹೋಗ್ಬೇಡಿ ಪ್ರಿಯರೇ ದೇವರೇ, ನಾನಿರುವಂತ ಸ್ಥಿತಿಯಲ್ಲಿ ನಿನ್ನನ್ನು ನಾನು ಮಹಿಮೆ ಪಡಿಸುತ್ತೇನೆ. ನನಗೆ ಕೊಟ್ಟಿರುವಂತ ಈ ಸ್ಥಿತಿಗಾಗಿ ನನಗೆ ಸ್ತೋತ್ರ. ನನಗೆ ಅನೇಕ ಸಾಲಗಳಿದ್ದಾವೆ, ಕಷ್ಟಗಳಿದ್ದಾವೆ, ಶೋಧನೆಗಳಿದ್ದಾವೆ. ಏನ್ ಮಾಡೋದು ದೇವರೇ ಅಂತಂದ್ರೆ, ಆ ಪರಿಸ್ಥಿತಿಗಳ ಮಧ್ಯದಲ್ಲೂ ಕೂಡ ಮೊಣಕಾಲೂರಿ ಕಣ್ಣೀರಿಂದ ನಾವು ದೇವರನ್ನು ಕೇಳಿಕೊಳ್ಳಬೇಕಾಗಿರುವಂಥದ್ದು. ದೇವರೇ, ಈ ಪರಿಸ್ಥಿತಿಗಳಲ್ಲಿ ನಿನ್ನನ್ನು ಬಿಡದೇ ಇರುವಂತಹ ಮನಸ್ಸು ನನಗೆ ನಿಜವಾಗ್ಲೂ ದೇವರೆನ್ನುವಂತಹ ಒಂದು ಕ್ಯಾರೆಕ್ಟರ್ ಏನೋ ಗೊತ್ತಾ ಪ್ರಿಯರೇ? ಅನುಭವಿಸಬೇಕಾದಂಥವರು. ಟೇಸ್ಟ್ ಅಂಡ್ ಸೀ that the Lord is. ದೇವರು ಒಳ್ಳೆಯವನಂತೆ. ಆ ಒಳ್ಳೆತನ ನನಗೆ ಹೇಗೆ ಗೊತ್ತಾಗುತ್ತೆ ಅಂತಂದ್ರೆ, ದೇಹೋವನು ಉತ್ತಮನೆಂದು ಅನುಭವ ಸವಿದು ನೋಡಿರಿ. ಯು ಹ್ಯಾವ್ ಟು ಟೇಸ್ಟ್ ಮಾಡಿ. ಒಳ್ಳೆ ಸ್ವೀಟು ನಾನು ತಿಂದೆ, ನಾನೇನು ಹೇಳ್ತೇನೆ, ಸೂಪರ್, ಆ ಅಂಗಡಿಯಲ್ಲಿ ಸ್ವೀಟ್ ಸಿಗುತ್ತೆ, ಸೂಪರ್, ನೀವಾಗ ಏನ್ ಮಾಡಿ. ಇವಾಗ ನಾನು ಹೇಳಿದೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು, ನಾನು ಹೇಳಿದ ತಕ್ಷಣ ನಿಮ್ಗೆ ಅರ್ಥ ಆಯ್ತಾ ಅಂತಂದ್ರೆ ಒಂದು ಕ್ಲಾರಿಟಿ ಬಂತು. ಏನು? ಆ ಸುತ್ತಮುತ್ತ ಇರೋ ಅಂಗಡಿಗಳಲ್ಲಿ ಆ ಒಂದು ಅಂಗಡಿಯಲ್ಲಿ ಮಾತ್ರ ಚೆನ್ನಾಗಿರುತ್ತೆ. ಇಷ್ಟರವರೆಗೂ ಮಾತ್ರ ನಿಮ್ಗೆ ಗೊತ್ತು ಚೆನ್ನಾಗಿರುತ್ತೆ. ಹೇಗಿರುತ್ತೆ ಗೊತ್ತಿಲ್ಲ, ನೋಡಕ್ ಹೆಂಗಿರುತ್ತೆ ಗೊತ್ತಿಲ್ಲ, ತಿಂದ್ರೆ ಹೆಂಗಿರುತ್ತೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಒಂದು ಮಾತ್ರ ಗೊತ್ತೇನು? ಚೆನ್ನಾಗಿ. ಇವಾಗ ನಿಮ್ಗೆ ಅದ್ ನೋಡಕ್ ಹೆಂಗಿದೆ, ತಿನ್ನಕ್ ಹೆಂಗಿದೆ, ಬಾಯೊಳಗಿಟ್ಟಾಗ ಹೆಂಗಿದೆ, ಇದೆಲ್ಲ ನಿಮಗ್ ಗೊತ್ತಾಗ್ಬೇಕಂದ್ರೆ ಏನ್ ಮಾಡ್ಬೇಕು? ಈಗ ಅಂಗಡಿಗೆ ಹೋಗ್ಬೇಕು, ದುಡ್ಡು ಕೊಡ್ಬೇಕು, ತಗೋಬೇಕು, ತಗೊಂಡು ತಿಂದ ಮೇಲೆ ಅವಾಗ ನಿಮಗೂ ಅನ್ಸ್ಬೇಕು, ಅವನು ಹೇಳಿರುವಂತ ಮಾತು ನಿಜಾನೇ ಚೆನ್ನಾಗಿದೆ ಅಂತ ನಿಮಗೂ ಅನ್ಸ್ಬೇಕು. ನಿಮ್ಗೆ ಅನ್ಸ್ಬಿಟ್ಟು ಇದಷ್ಟೊಂದು ಅವ್ನು ಹೇಳದಷ್ಟು ಇಲ್ವಲ್ಲ ಅಂತ ಅನ್ಸ್ಬಿಟ್ರೆ ಹೋಗಿದ್ದಕ್ಕೆ. ಅವ್ನು ಹೇಳದಷ್ಟು ಇಲ್ವಲ್ಲ ಅಂತ ಅಂದ್ಬಿಟ್ರೆ ಮುಗಿದೋಯ್ತು. ಹೌದಾ? ಯೆಹೋವನು ಕೂಡ ಉತ್ತಮನಂತೆ. ಆ ಉತ್ತಮವಾದಂತ ಗುಣಗಳನ್ನ ನಾವು ಕೇಳ್ತಿದ್ದೇವೆ, ಆದ್ರೆ ಕೇಳುತ್ತಿರುವಂತ ಲಕ್ಷಣಗಳನ್ನ ನಾವ್ ಏನ್ ಮಾಡ್ತಿಲ್ಲ, ಅನುಭವಿಸುತ್ತಿಲ್ಲ. ಏನ್ ಮಾಡ್ಬೇಕು? ನಾವು ಅನುಭವಿಸಬೇಕು. ದೇವರೊಂದಿಗೆ ನಮ್ ಕನೆಕ್ಷನ್ ಯಾವಾಗ ಚೆನ್ನಾಗಿರುತ್ತೆ ಗೊತ್ತಾ ಪ್ರಿಯರೇ? ಯಾವಾಗ ಚೆನ್ನಾಗಿರುತ್ತೆ ಗೊತ್ತಾ? ಕಷ್ಟದಲ್ಲಿದ್ದೀವಿ ಅಂತ ಅನ್ಕೊಳ್ಳಿ, ಯಾವಾಗ್ಲೂ ಏನ್ ಮಾಡ್ತೀವಿ ನಾವು? ಕಷ್ಟದಲ್ಲಿದ್ದೀವಿ ಅಂತ ಅನ್ಕೊಳ್ಳಿ, ಯಾವಾಗ್ಲೂ ಏನ್ ಮಾಡ್ತೇವೆ ನಾವು? ದೇವರೇ ಕಷ್ಟದಲ್ಲಿದ್ದೇನೆ, ಸಹಾಯ ಮಾಡು, ದೇವರೇ ಕಷ್ಟದಲ್ಲಿದ್ದೇನೆ, ಸಹಾಯ ಮಾಡು ಪ್ರಾರ್ಥನೆ ಮಾಡ್ತಿರ್ತೇವೆ. ದೇವರೇ ನೀನೇ ಸಹಾಯ ಮಾಡ್ಬೇಕು, ನೀನೇ ಸಹಾಯ ಮಾಡಬೇಕು ಪ್ರಾರ್ಥನೆ ಮಾಡ್ತೀವಿ. ಕಷ್ಟ ಇಲ್ಲ ಅಂತ ಅನ್ಕೊಳ್ಳಿ, ಪ್ರಾರ್ಥನೆ ಮಾಡ್ತೇವೆ ನಾವು.
ಕಷ್ಟನೇ ಇಲ್ಲ. ಪ್ರೇಯರ್ ಮಾಡ್ತೇವ? ಖಂಡಿತ ಪ್ರಾರ್ಥನೆ ಮಾಡಲ್ಲ. ಹಾಗಾಗಿ ದೇವ್ರನ್ನ ನಾವು ಕೇಳ್ಬೇಕಾಗುವಂಥದ್ದು ಏನೋ ಗೊತ್ತಾ, ದೇವ್ರೆ ನನಗೆ ಕಷ್ಟಗಳು ಕೊಡು, ನನಗೆ ಕಷ್ಟಗಳು ಕೊಡು, ಆ ಕಷ್ಟಗಳಲ್ಲಿ ನಿನ್ನನ್ನು ಬಿಡದೇ ಇರುವಂತ ಮನಸ್ಸನ್ನು ಕೂಡ ನನಗೆ ಕೊಡು. ಯಾಕಂತಂದ್ರೆ ಕಷ್ಟಗಳಲ್ಲಿ ಕೈ ಬಿಡುವಂತ ದೇವರಂತೂ ನಮ್ಮ ದೇವರು ಅಲ್ಲ ಪ್ರಿಯರೇ. ನಮ್ಮನ್ನು ಹೇಗೆ ಮೇಲೆತ್ತುತ್ತಾನೋ ನಮಗೆ ಗೊತ್ತಾಗಲ್ಲ. ಉನ್ನತವಾದಂತ ರೀತಿಯಲ್ಲಿ ನಮ್ಮನ್ನು ಮೇಲೆ ಕೆತ್ತಿ ನಿಲ್ಲಿಸುವಂಥದ್ದು. ಕೊರಿಂಥದವರಿಗೆ ಬರೆದಂತಹ ಎರಡನೆಯ ಪತ್ರಿಕೆ, ಕೊರಿಂಥದವರಿಗೆ ಬರೆದಂತಹ 2ನೇ ಪತ್ರಿಕೆ 1ನೇ ಅಧ್ಯಾಯ 3-4 ವಚನಗಳು. ಕೊರಿಂಥದವರಿಗೆ ಬರೆದಂತಹ 2ನೇ ಪತ್ರಿಕೆ ಪ್ರಾರಂಭದ ಅಧ್ಯಾಯದ 3-4 ವಚನಗಳು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು, ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರವಾಗಲಿ. ಆತನು ಕನಿಕರವುಳ್ಳ ತಂದೆಯು, ಸಕಲ ವಿಧವಾಗಿ ಸಂತೈಸುವ ದೇವರು ಆಗಿದ್ದು, ನಮಗೆ ಸಂಭವಿಸುವ ಎಲ್ಲಾ ಸಂಕಟಗಳಲ್ಲಿ ನಮ್ಮನ್ನು ಸಂತೈಸುತ್ತಾನೆ. ಹೀಗೆ ದೇವರಿಂದ ನಮಗಾಗುವ ಆದರಣೆಯ ಮೂಲಕ ನಾವು ನಾನಾ ವಿಧವಾದ ಸಂಕಟಗಳಲ್ಲಿ ಬಿದ್ದಿರುವವರನ್ನು ಸಂತೈಸುವುದಕ್ಕೆ ಶಕ್ತರಾಗುತ್ತೇವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯಾದಂತ ದೇವರು ಎಂತವನಂತಂದ್ರೆ, ನಾವು ಸಕಲ ವಿಧವಾದಂತ ಸಂಕಷ್ಟಗಳಲ್ಲಿ ಬಿದ್ದಿರಬೇಕಾದರೆ ಸಂತೈಸುವುದಕ್ಕೆ ಆತನೇನಾಗಿದ್ದಾನೆ? ಸಂತೈಸುವವರು ಯಾರು? ಸುಧಾಡಿದ ಒಳ್ಳೆ ಹಾಡು, ಸಂತೈಸುವ ತಾಯಿಯಂತೆ ನನ್ನೇಸು. ನಮ್ಮ ತಂದೆಯಾದಂತ ದೇವರು ಹೇಗಿದ್ದಾನೆ ಅಂತಂದ್ರೆ ಪ್ರಿಯರೇ, ನಮ್ಮ ಸಂಕಷ್ಟಗಳಲ್ಲಿ ಸಂತೈಸುವುದಕ್ಕೆ, ನಮ್ಮ ಸಂಕಷ್ಟಗಳಲ್ಲಿ ನಮಗೆ ಆದರಣೆಯನ್ನು ಕೊಡುವುದಕ್ಕೆ ದೇವರು ಸಿದ್ಧರಾಗಿದ್ದಾರೆ. ಆತನ ಲಕ್ಷಣಗಳಲ್ಲಿರುವಂತಹ ಒಳ್ಳೆಯ ಉತ್ತಮವಾದಂತ ಲಕ್ಷಣವೇ ಸಂತೈಸುವಿಕೆ. ಅದಕ್ಕೆ ಯೇಸು ಕ್ರಿಸ್ತನವರು ಈ ಲೋಕವನ್ನು ಬಿಟ್ಟು ಹೋಗಬೇಕಾದ್ರೆ ನಿಮ್ಮ ಬಳಿಗೆ ಇರುವುದಕ್ಕೆ ಮತ್ತೊಬ್ಬನನ್ನು ನಾನು ಕಳಿಸಿಕೊಡುತ್ತೇನೆ. ಆತನ ಹೆಸರೇನು? ಆದರಣೆ, ಸಹಾಯಕನನ್ನ ನಾನು ನಿಮಗೋಸ್ಕರ ಕಳಿಸಿಕೊಡ್ತೇನೆ. ಯೋಹಾನನು ಬರೆದಂತ ಸುವಾರ್ತೆ 15ನೇ ಅಧ್ಯಾಯ, ಯೋಹಾನನು ಬರೆದಂತ ಸುವಾರ್ತೆ 15ನೇ ಅಧ್ಯಾಯ 26ನೇ ವಚನ. 15ನೇ ಅಧ್ಯಾಯ 26ನೇ ವಚನ. ಆದರೆ ತಂದೆಯ ಬಳಿಯಿಂದ ನಾನು ನಿಮಗೆ ಕಳಿಸಿಕೊಡುವ ಸಹಾಯಕನು, ಅಂದರೆ ತಂದೆಯ ಬಳಿಯಿಂದ ಹೊರಡುವ ಸತ್ಯದ ಆತ್ಮನು ಬಂದಾಗ ನನ್ನನ್ನು ಕುರಿತು ಸಾಕ್ಷಿ ಕೊಡುವನು. ನಾನು ತಂದೆಯ ಬಳಿಯಿಂದ ನಿಮಗೆ ಯಾರನ್ನ ಕಳಿಸಿಕೊಡ್ತೇನೆ? ಸಹಾಯಕನನ್ನ. ಆ ಸಹಾಯಕನ ಏನ್ ಮಾಡ್ತಾನೆ? ನಿಮ್ಮನ್ನ ಎಂದಿಗೂ ಕೈ ಬಿಡುವುದಿಲ್ಲ. ಈ ಸಹಾಯಕನು ಎಂದಿಗೂ ಕೈ ಬಿಡುವುದಿಲ್ಲ. ಹಾಗಾಗಿ ನಮ್ಮನ್ನು ಸಂತೈಸುವ ದೇವರು ನಮಗಿದ್ದಾರೆ. ನಮಗೆ ಆಧರಣೆಯನ್ನು ಕೊಡುವಂತ ದೇವರು ನಮಗಿದ್ದಾರೆ. ಶ್ರಮೆಗಳಲ್ಲಿ, ಸಂಕಷ್ಟಗಳಲ್ಲಿ, ಶೋಧನೆಗಳಲ್ಲಿ ಆಧರಣೆ ಸಿಗುವುದಕ್ಕೆ ನಮಗೆ ಯಾರು ಬರ್ತಾರೆ ಕಷ್ಟಗಳಲ್ಲಿ? ನಮ್ಮ ನೆರೆಯವರು ಬರುವುದಿಲ್ಲ, ನಮ್ಮ ಸ್ವಂತದವರು ಬರುವುದಿಲ್ಲ, ಯಾರು ನಮಗೋಸ್ಕರ ನಾವು ಬರುವುದಿಲ್ಲ ಪ್ರಿಯರೇ. ನಮಗೋಸ್ಕರ ಬರುವುದು, ನಿಲ್ಲುವುದು ಸರ್ವಶಕ್ತನಾದಂತ ದೇವರು. ನಿಜವಾಗ್ಲೂ ಪ್ರಿಯರೇ, ನಿಜವಾಗ್ಲೂ ಅನುಭವಿಸಬೇಕು, ಇವೆಲ್ಲ ಅನುಭವಿಸಬೇಕು. ಯಾವಾಗ ಅನುಭವ ಬರುತ್ತೆ ಗೊತ್ತಾ? ದೇವರಿಗೋಸ್ಕರ ಒಂದು ನಿರ್ಣಯ ನೀವು ತೆಗೆದುಕೊಳ್ಳಿ, ಅನುಭವಗಳೆಲ್ಲ ಬರ್ತೇವೆ. ನಿಜವಾಗ್ಲೂ ಮನೆ ಕಟ್ಟೋದು ಶುರು ಮಾಡಿದಾಗಿಂದ ತುಂಬಾ ವಿಷಯಗಳು ಕ್ಲಾರಿಟಿ ಸಿಗ್ತಿದೆ ನನಗೆ. ಮನೆ ಕಟ್ಟೋದು ಶುರು ಮಾಡಿದಾಗಿಂದ ಈ ಮೂಳೆಯಲ್ಲಿ ಸ್ಪೈಡರ್ ವೆಬ್ಸ್ ಇರ್ತವೆ. ಏನಂತಾರೆ ಅದನ್ನ ಕನ್ನಡದಲ್ಲಿ? ಸ್ಪೈಡರ್ ವೆಬ್ಸ್. ಸ್ಪೈಡರ್ ಎಲ್ಲ ವೆಬ್ ಮಾಡ್ತಿರುತ್ತಲ್ಲ, ಗೂಡು ಕಟ್ಟಿರುತ್ತಲ್ಲ, ಬೂಜ್ 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 ತರ ಇರುತ್ತಲ್ಲ, ಅದೇನೋ ಮಾಡುತ್ತಲ್ಲ, ಅದು ಹೆಂಗಿರುತ್ತೆ ಅಂತ ದೂರದಿಂದ ನೋಡಕ್ಕೆ ಒಳಗಡೆ ಏನೋ ಇದೆ ಅಂದಂಗಿರುತ್ತೆ, ಕ್ಲಾರಿಟಿ ಇರೋದಿಲ್ಲ. ಅದನ್ನ ಕ್ಲೀನ್ ಮಾಡಿದ್ವಿ ಅಂದ್ಕೊಳ್ಳಿ, ಕ್ಲಾರಿಟಿ. ಆಗ ನಮಗೂ ಕೂಡ ಹೆಂಗಿರುತ್ತೆ ಅಂತಂದ್ರೆ ದೇವರನ್ನ ಗುರುತು ಅರ್ಥ ಮಾಡ್ಕೊಳ್ಳೋದ್ರ ಮಗುಗಳಿಗೆ ಚೆನ್ನಾಗಿದೆ 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 ಅನ್ಸುತ್ತೆ. ಯಾವಾಗ ನಮಗೆ ದೇವರ ಅರ್ಥ ಆಗ್ತಾರೆ ಅಂತಂದ್ರೆ ಸತ್ಯವಾಗಿ ನಾವು ದೇವರಿಗೋಸ್ಕರ ಬದುಕೋದು ಪ್ರಾರಂಭ ಮಾಡಿದಾಗ ಪ್ರಿಯರೇ ಎಲ್ಲ ಅರ್ಥ ಆಗ್ತಿರುತ್ತೆ, ಕ್ಲಾರಿಟಿ ಸಿಗ್ತಿರುತ್ತೆ ಎಲ್ಲ ವಿಷಯದಲ್ಲೂ ಕೂಡ. ಜನ ಯಾವ ರೀತಿ ಇದ್ದಾರೆ, ಸ್ವಂತದವ್ರು ಯಾವ ರೀತಿ ಇದ್ದಾರೆ, ದೇವ್ರು ಯಾವ ರೀತಿ ಇದ್ದಾರೆ. ನಿಜವಾಗ್ಲೂ ಪ್ರಿಯರೇ
ಒಳ್ಳೇದಾಗಿ ಮಾತಾಡೋ ಜನರು ಕೂಡ ನಮ್ಮ ಬಗ್ಗೆ ಚಿಂತೆ ಮಾಡಲ್ಲ. ನಮ್ಮ ಬಂಧು ಮಿತ್ರರು ಕೂಡ ನಮ್ಮ ಮುಂದೆ ನಮ್ಮ ಹತ್ರಕ್ಕೆ ಬರೋದಿಲ್ಲ. ಯಾರಾದ್ರೂ ಹತ್ರಕ್ಕೆ ಬಂದು ಯಾರಾದ್ರೂ ಚಿಂತೆ ಮಾಡಿ ಯಾರಾದ್ರೂ ನಮಗೆ ಸಹಾಯ ಮಾಡ್ತಾರೆ ಅಂತಂದ್ರೆ ಪ್ರಿಯರೇ, ನಮಗೆ ಕಾಣದೆ ನಮ್ಮನ್ನೇ ನೋಡುತ್ತಾ ನಮ್ಮನ್ನೇ ಪ್ರೀತಿಸುತ್ತಿರುವಂತ ದೇವರು ಮಾತ್ರ. ನಿಜವಾಗೂ ಅದು ಅನುಭವಿಸಬೇಕಾಗಿರುವ ಅನುಭವದಿಂದ ಬರುವಂತ ಮಾತು. ಹಾಗಾಗಿ ಪ್ರಿಯರೇ, ದೇವರನ್ನ ಅರ್ಥ ಮಾಡ್ಕೊಳ್ಬೇಕಂತ ಅಂದ್ಕೊಳ್ತಿದ್ದೀರಾ? ದೇವರನ್ನ ಹೆಚ್ಚಾಗಿ ಅರ್ಥ ಮಾಡ್ಕೊಳ್ಬೇಕಂತ ಅಂದ್ಕೊಳ್ತಿದ್ದೀರಾ? ಆದ್ರೆ ದೇವರನ್ನ ಒಂದೇ ಪ್ರಾರ್ಥನೆ ಮಾಡೋಣ. ದೇವರೇ, ನಿನ್ನನ್ನು ನಾನು ಬಿಡದೇ ಇರಬೇಕಂತಂದ್ರೆ ನಾನು ಏನ್ ಮಾಡ್ಬೇಕು? ನಿನ್ನನ್ನು ನಾನು ಬಿಡದೇ ಇರಬೇಕಂತಂದ್ರೆ ನನ್ನ ಜೀವನ ಹೇಗಿರಬೇಕು ಅಂತಂದ್ರೆ ಸುಖವಾಗಿ ಬೆಳಕರ್ತೇನೆ. ಸುಖ ಇದ್ಬಿಟ್ರೆ ನಾನು ನಿನ್ನನ್ನು ಮರ್ತೋಗ್ತೇನೆ. ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಭಕ್ತನ ಹೇಳ್ತಾನೆ, ದೇವರೇ ನನ್ಗೆ ಹೊಟ್ಟೆ ತುಂಬಾ ಊಟ ಕೊಡಬೇಡ. ಹೊಟ್ಟೆ ತುಂಬಾ ಊಟ ತಿಂದ ಮೇಲೆ ನಿನ್ನನ್ನು ಮರೆತು ಬಿಡ್ತೇನೇನೋ. 30ನೇ ಅಧ್ಯಾಯ 6ನೇ ವಚನ, ಜ್ಞಾನೋಕ್ತಿಗಳ ಪುಸ್ತಕ 30ನೇ ಅಧ್ಯಾಯ 6ನೇ ವಚನ. ಹೊಟ್ಟೆ ತುಂಬಾ ಊಟ ಕೊಡಬೇಡ ದೇವರೇ, ನಾನು ತಿಂದು ನಿನ್ನನ್ನು ಮರೆತು ಬಿಡ್ತೇನೆ. ನನಗೆ ಹಸಿವನ್ನು ಕೂಡ ನೀನು ಕೊಡಬೇಡ, ಯಾಕಂತಂದ್ರೆ ಹಸಿವಿದ್ದಾಗ ನಾನು ನಿನ್ನನ್ನ ದೂಷಿಸುತ್ತೇನೆ. ಆತನ ಮಾತುಗಳಿಗೆ ಯಾವುದನ್ನು ಸೇರಿಸಬೇಡ. ಆತನು ನಿನ್ನನ್ನು ಖಂಡಿಸುವಾಗ ನೀನು ಸುಳ್ಳುಗಾರನೆಂದು ತೋರಿ ಬಂದಿಯೇ. ಭಕ್ತರು ಹೇಳ್ತಿದ್ದಾನೆ, ದೇವರೇ ನಿನ್ನಿಂದ 2 ವರಗಳನ್ನು ಬೇಡಿಕೊಳ್ಳುತ್ತೇನೆ. ಅನುಗ್ರಹಿಸದೇ ಇರಬೇಡ. ನಾನು ಸಾಯುವುದರೊಳಗಾಗಿ ಅವುಗಳನ್ನು ನನಗೆ ಮಾಡಿಬಿಡು ದೇವರೇ. ನನ್ನಿಂದ ಕಪಟವನ್ನು ಸುಳ್ಳು ಮಾತನ್ನು ತೊಲಗಿಸು. ನನ್ನಿಂದ ಕಪಟವನ್ನು ಸುಳ್ಳು ಮಾತನ್ನು ತೊಲಗಿಸು. ಬಡತನವನ್ನಾಗಲಿ ಐಶ್ವರ್ಯವನ್ನಾಗಲಿ ಕೊಡದೆ ನನಗೆ ತಕ್ಕಷ್ಟು ಆಹಾರವನ್ನು ಭೋಜನ ಮಾಡಿಸು. ನನಗೆ ತಕ್ಕಷ್ಟು ಆಹಾರವನ್ನು ಭೋಜನ ಮಾಡಿಸು. ಯಾಕೆಂತಂದ್ರೆ ಹಾಗಾದರೆ ಹೊಟ್ಟೆ ತುಂಬಿದವನಾದರೆ ಯೆಹೋವನು ಯಾರೋ ಎಂದು ನಿನ್ನನ್ನು ತಿರಸ್ಕರಿಸೆನು. ಬಡವನಾದರೆ ಕಳ್ಳತನ ಮಾಡಿ ನನ್ನ ದೇವರಾದ ನಿನ್ನ ಹೆಸರನ್ನು ನಾನು ಅಯೋಗ್ಯವನ್ನಾಗಿ ಮಾಡುತ್ತೇನೆ. ಹಾಗಾಗಿ ಜಾಸ್ತಿನೂ ಕೊಡಬೇಡ ದೇವರೇ, ಕಡಿಮೆನೂ ಕೊಡಬೇಡ. ಯಾವಾಗ ಏನು ಹೇಗೆ ಎಷ್ಟು ಬೇಕೋ ಅಷ್ಟೇ ಕೊಡು ಸ್ವಾಮಿ. ಎಲ್ಲ ಕೊಡ್ಬಿಟ ನನಗೆ ಅಹಂಕಾರ ಜಾಸ್ತಿ ಆಗುತ್ತೆ. ಎಲ್ಲ ತೆಗೆದು ಬಿಟ್ಟ ನನಗೆ ಭಕ್ತಿ ಕಡಿಮೆ ಆಗ್ಬಿಡುತ್ತೆ. ಏನ್ ಮಾಡೋದು ಗೊತ್ತಾ? ಎಲ್ಲ ತೆಗಿಲೂ ಬೇಡ, ಎಲ್ಲ ಬೇಡ, ನನಗೆ ಏನು ಬೇಕೋ ಅಷ್ಟೇ ಕೊಡು. ಅವಾಗ ಏನಾಗಿರ್ತದೆ ಗೊತ್ತಾ? ನಿನ್ ಮುಂದೆ ಭಕ್ತಿ ಇರುತ್ತೆ, ನಿನ್ ಮುಂದೆ ಪ್ರಾರ್ಥನೆ ಇರುತ್ತೆ, ನಿನ್ ಮುಂದೆ ವಿಧೇಯತೆ ಇರುತ್ತೆ. ನಿನಗೋಸ್ಕರ ಎಲ್ಲಾ ಕೆಲಸಗಳನ್ನ ನಾನು ಮಾಡ್ತೇನೆ, ನಿನಗೋಸ್ಕರ ಎಲ್ಲಾ ಕೆಲಸಗಳನ್ನ. ಹಾಗಾಗಿ ಪ್ರಿಯರೇ, ಈ ಭಕ್ತನಿಗೆ ಕೇಳಿರುವಂತ ಪ್ರಾರ್ಥನೆ ಎಷ್ಟು ಅದ್ಭುತವಾಗಿ ಕೇಳಿದ್ರೆ, ನಾನು ಸಾಯೋದ್ರೊಳಗಡೆ ನನಗೆ ತೋರಿಸ್ಬಿಡು ಸ್ವಾಮಿ. ನಾನು ಸಾಯೋದ್ರೊಳಗಡೆ ನನ್ನ ಜೀವನದಲ್ಲಿ ಆಗ್ಬಿಡ್ಬೇಕೇನಂತಂದ್ರೆ, ನನ್ನಲ್ಲಿ ದುಷ್ಟ ಕೆಟ್ಟ ಮಾತುಗಳು ಸುಳ್ಳು ಮಾತುಗಳನ್ನ ತೆಗೆದಾಕು. ಮತ್ತೊಂದೇನಂತಂದ್ರೆ, ನನಗೆ ಬೇಕಾದ ಸಮಯದಲ್ಲಿ ಬೇಕಾದದ್ದನ್ನ ಕೊಡು. ಜಾಸ್ತಿ ಕೊಡಬೇಡ, ಕಡಿಮೆನು ಎಷ್ಟು ಬೇಕೋ ಅಷ್ಟೇ ಕೊಡು. ನಿನ್ನಲ್ಲಿ ಭಕ್ತನಾಗಿರೋದಕ್ಕೆ, ನಿನ್ನಲ್ಲಿ ಭರವಸೆ ಇರೋದಕ್ಕೆ, ನಿನಗೋಸ್ಕರ ದೇವರಿಗೋಸ್ಕರ ಜೀವಿಸೋದು ಪ್ರಿಯರೇ. ದೇವರಿಗೋಸ್ಕರ ಜೀವಿಸುವುದರಲ್ಲಿ ಬರುವಂತ ಸಂತೋಷ ಈ ಲೋಕದಲ್ಲಿ ನಮಗೆ ಎಲ್ಲೂ ಸಿಗಲ್ಲ. ದೇವರಿಗೋಸ್ಕರ ಬದುಕೋದಕ್ಕೆ ಕಷ್ಟಗಳು ಬರ್ತವೆ ನೋಡಿ ಪ್ರಿಯರೇ, ಆ ಕಷ್ಟಗಳು ಕೂಡ ತುಂಬಾ ಸಂತೋಷವಾಗಿರ್ತವೆ. ನಿಜವಾಗ್ಲು ದೇವರಿಗೋಸ್ಕರ ಬದುಕಬೇಕಾದ್ರೆ ಬರುವಂತ ಸಂಕಷ್ಟಗಳಿರ್ತವೆ ನೋಡಿ ಪ್ರಿಯರೇ, ಆ ಸಂಕಷ್ಟಗಳಲ್ಲೂ ಕೂಡ ನೆಮ್ಮದಿ ಕೊಡೋದಕ್ಕೆ ದೇವರ ಶಕ್ತನು ಪ್ರಿಯರೇ. ಆ ಸಂಕಷ್ಟಗಳನ್ನು ಒಂದ್ಸತಿ ನಾವು ನೆನಪು ಮಾಡ್ಕೊಂಡ್ರೆ ನಗುತ್ತೇವೆ. ದೇವರು ನನ್ನ ಸಹಾಯಕನಾಗಿ ಇಲ್ಲದೆ ಹೋಗಿದ್ರೆ ನಮ್ಗೆ ಏನಾಗ್ಬಿಡ್ತಿದ್ನು? ದೇವರು ನನ್ನ ಕೈ ಹಿಡದೆ ಹೋಗಿದ್ದಿದ್ರೆ ನಮ್ಗೆ ಏನಾಗ್ಬಿಡ್ತಿದ್ನು? ದೇವರು ನನ್ನ ಕೈ ಇರ್ಲಿಲ್ಲ, ದೇವರು ನನ್ನನ್ನ ತೊರೆಯಲಿಲ್ಲ, ಆಗಲೂ ಕೂಡ ದೇವರಿಗೆ ಸ್ತೋತ್ರ. ಕೊಟ್ಟರೂ ದೇವರೇ ನಿನಗೆ ಸ್ತೋತ್ರ, ತೆಗೆದುಕೊಂಡ್ರೂ ದೇವರಿಗೆ ನಿನಗೆ ಸ್ತೋತ್ರ. ನನ್ನ ಹತ್ರ ಇದ್ರೂ ನಿನಗೆ ಸ್ತೋತ್ರ, ಇಲ್ಲದೆ ಹೋದ್ರೂ ನಿನಗೆ ಸ್ತೋತ್ರ. ಬೆತ್ತಲೆಯಾಗಿ ಬಂದೆ, ಬೆತ್ತಲೆಯಾಗಿ ಹೋಗುತ್ತೇನೆ. ಎಲ್ಲವನ್ನು ಕೊಚ್ಚವನು ನೀನೆ, ಎಲ್ಲವನ್ನು ತೆಗೆದುಕೊಳ್ಳುವವನು. ಯೋಬನ ಪ್ರಾರ್ಥನೆ, ಆ ಪ್ರಾರ್ಥನೆ ನಮ್ಮದಾಗಿರಬೇಕು. ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಭಕ್ತರು ಮಾಡಿರುವಂತ ಪ್ರಾರ್ಥನೆ ನಮ್ಮ ಪ್ರಾರ್ಥನೆಯಾಗಿರಬೇಕು. ಶ್ರಮೆಗಳು, ಸಂಕಷ್ಟಗಳು, ಶೋಧನೆಗಳು ಬಂದಾಗ ದೇವರೇ ನೀನಿದ್ದೀಯೇ ಎನ್ನುವಂತ ನಂಬಿಕೆ, ಭರವಸೆಯಿಂದ ಮುಂದೆ ಹೋಗುವುದಾದರೆ ದೇವರು ನಮ್ಮ ಮುಂದೆ ಇದ್ದು ನಡೆಸು. ನಮ್ಮ ಆಲೋಚನೆಗಳಿಗೆ ಮೀರಿ ದೇವರು ನಮ್ಮನ್ನು ನಡೆಸು, ನಮ್ಮ ಜ್ಞಾನಕ್ಕೆ ಮೀರಿ ದೇವರು ನಮ್ಮನ್ನು ನಡೆಸ.
ಕರ್ತನೆ. ಅದು ಕೇವಲ ದೇವರಿಂದಲೇ ಹಾಗೆ ಸಂಕಷ್ಟಗಳಲ್ಲಿ ಆದರಣೆ, ಸಂಕಷ್ಟಗಳಲ್ಲಿ ಸಂತೈಸುವಿಕೆ ಕೇವಲ ನಾವು ನಂಬಿರುವಂತ ದೇವರಿಂದಲೇ ಸಾಧ್ಯ. ದೇವರಿಗೋಸ್ಕರ ಜೀವಿಸೋಣ, ದೇವರಿಗೋಸ್ಕರ ಬದುಕೋಣ. ಯೇಸು ಕ್ರಿಸ್ತರವರು ಹೇಳಿದಂತ ರೀತಿಯಲ್ಲಿ ನೀವು ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತಮಕ ಪಡಿರಿ. ಇವೆಲ್ಲ ನಿಮ್ಗೆ ಏನ್ ಬೇಕಲ್ಲ, ಇವೆಲ್ಲ ನಿಮ್ಗೆ ಏನಾಗ್ತವೆ, ನಿಮಗೆ ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ನೀವೇನಾದ್ರೂ ಚಿಂತೆ ಮಾಡ್ತೀರಾ, ನನ್ನ ಬಗ್ಗೆ ಚಿಂತೆ ಮಾಡಿ, ನನ್ನ ಕೆಲಸದ ಬಗ್ಗೆ ಚಿಂತೆ ಮಾಡಿ. ಬೇಕಾದ್ರೆ ಎಲ್ಲ ನಿಮಗೆ ಆಟೋಮೆಟಿಕ್ ಆಗಿ. ಕಡೆಗಳನ್ನು ಮುಚ್ಚಿ ಪ್ರಾರ್ಥನೆ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿಸಿದಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದಂತಹ ಶ್ರೇಷ್ಠವಾದಂತ ನಾಮಕ್ಕಾಗಿ ನಿಮಗೆ ವಂದನೆಗಳು ಸ್ವಾಮಿ. ಈ ಲೋಕದಲ್ಲಿ ದಿಕ್ಕಿಲ್ಲದವರಾಗಿ, ಈ ಲೋಕದಲ್ಲಿ ಗಮ್ಯ ತಿಳಿಯದೇ ಇರುವವರಾಗಿ ನಾವಿದ್ದಾಗ ನಿಮ್ಮ ಮಾತುಗಳಿಂದ ನಮ್ಮನ್ನು ಕೈ ಹಿಡಿದು ನಮಗೆ ಗಮ್ಯವನ್ನು ತೋರಿಸಿ ಕರ್ತನೆ, ನಮಗೆ ಮಾರ್ಗವನ್ನು ಸರಿ ಮಾಡಿ ಕರ್ತನೆ, ನಿಮಗೋಸ್ಕರ ಜೀವಿಸುವಂತ ಶ್ರೇಷ್ಠ ಭಾಗ್ಯ, ನಿಮಗೋಸ್ಕರ ಬದುಕುವಂತ ಅಮೂಲ್ಯವಾದಂತ ಅವಕಾಶ, ನಿಮ್ಮ ಕೆಲಸವನ್ನು ಮಾಡುವಂತ ಸದಾ ಭಾಗ್ಯವನ್ನು ನಮಗೆ ನೀವು ದಯಪಾಲಿಸಿದ್ದಕ್ಕಾಗಿ ನಿಮಗೆ ವಂದನೆಗಳು ಸ್ವಾಮಿ. ಈ ಪ್ರಯಾಣದಲ್ಲಿ, ಈ ಜೀವನ ಯಾತ್ರೆಯಲ್ಲಿ ಕರ್ತನೆ, ಅನೇಕ ಶ್ರಮೆಗಳು, ನೋವುಗಳು, ಸಂಕಷ್ಟಗಳು, ಶೋಧನೆಗಳು ನಮ್ಮ ಜೀವನದಲ್ಲಿ ಬಂದಾಗಿ ಕರ್ತನೆ, ನಿಮ್ಮ ವಾಕ್ಯವನ್ನು ಕೈ ಹಿಡಿದವರಾಗಿರುವಂತ ನಮಗೆ ನೀವು ಕೊಡುತ್ತಿರುವಂತ ಧೈರ್ಯ, ಸಂತೈಸುವಿಕೆ, ಆ ಒಂದು ಕೃಪೆಯು ಸ್ವಾಮಿ ಅಮೂಲ್ಯವಾಗಿರುವಂತ. ನಮ್ಮನ್ನು ಕೈ ಬಿಡಿಯದೆ, ನಮ್ಮನ್ನು ಕೈ ಬಿಡದೆ, ನಮ್ಮನ್ನು ತೊರೆಯದೆ ಕರ್ತನೆ, ನಮಗೆ ಬೇಕಾಗಿರುವಂತ ಎಲ್ಲಾ ಪರಿಸ್ಥಿತಿಗಳಲ್ಲಿ ಬೇಕಾಗಿರುವಂತ ಎಲ್ಲಾ ಅವಶ್ಯಕತೆಗಳನ್ನು ಕರ್ತನೆ ತಕ್ಕ ಸಮಯದಲ್ಲಿ ಕರ್ತನೆ ನೀವು ಒದಗಿಸಿಕೊಡುವಂತ ದೇವರು ನೀವು ಆಗಿದ್ದೀರ. ಭಕ್ತರಾಗಿರುವಂತ ಶದ್ರಕ್, ಮೇಷಕ್, ಅಬೇದ್ನೆಗೋರವರ ಜೀವನದಲ್ಲಿ ಸ್ವಾಮಿ ಅಗ್ನಿಯಂತಿರುವಂತ ಶ್ರಮೆಗಳು ಅವರ ಜೀವನದಲ್ಲಿ ಬಂದಾಗಿ ಕರ್ತನೆ, ನಾವು ನಂಬಿರುವಂತ ದೇವರನ್ನು ಎಂದಿಗೂ ನಾವು ಕೈ ಬಿಡುವುದಿಲ್ಲ. ಆತನು ನಮ್ಮನ್ನು ನಿನ್ನ ಕೈಯಿಂದ ಬಿಡಿಸೋದಕ್ಕೆ ಶಕ್ತನು ಎಂದು ಹೇಗಾದರೆ ಧೈರ್ಯದಿಂದ ಅವರು ತಮ್ಮ ಜೀವನವನ್ನು ಪದವಾಗಿಟ್ಟರೆ ನಿಮಗೋಸ್ಕರ ಕರ್ತನೆ, ನಾವು ನಮ್ಮ ಜೀವನದಲ್ಲಿ ಕರ್ತನೆ, ಅದು ಎಂಥ ದೊಡ್ಡ ಅಳೆಗಳು ನಮ್ಮ ಜೀವನದಲ್ಲಿ ಬಂದರು, ಅದು ಎಂಥ ದೊಡ್ಡ ಕಷ್ಟಗಳು ನಮ್ಮ ಮುಂದೆ ಬಂದು ನಿಂತರು ಕರ್ತನೆ, ನಾವು ನಂಬಿರುವಂತ ದೇವರು ಸಮಸ್ತವನ್ನು ಸರಿ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ, ಸಮಸ್ತವನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ ಎನ್ನುವಂತ ಧೈರ್ಯ, ಸಂಕಲ್ಪ, ಸ್ಥಿರಚಿತ್ತದಿಂದ ನಾವು ಮುಂದಕ್ಕೆ ಹೋಗುವಂತೆ ನಮಗೆ ಸಹಾಯ. ಒಂದು ವೇಳೆ ಅಂತ ಭಕ್ತಿ ನಮ್ಮಲ್ಲಿ ಇಲ್ಲದೆ ಹೋದರೆ ಆ ಭಕ್ತಿಯನ್ನು ನಮ್ಮಲ್ಲಿ, ಒಂದು ವೇಳೆ ಅಂತಹ ಭರವಸೆ ನಮ್ಮಲ್ಲಿ ಇಲ್ಲದೆ ಹೋದರೆ ಕರ್ತನೆ, ಆ ಭರವಸೆಯನ್ನು ನಮ್ಮಲ್ಲಿ ನಿಮಗೋಸ್ಕರ ಜೀವಿಸುವಂತ ಭಾಗ್ಯವನ್ನು ನಮಗೆ, ನಿಮ್ಮ ಸೇವೆಯನ್ನು ಮಾಡುವಂತ ಅವಕಾಶವನ್ನು ನಮಗೆ ಹೆಚ್ಚಾಗಿ ಏನು ಬೇಡ ಕರ್ತನೆ, ನಮಗೆ ಯಾವುದೂ ಕೂಡ ನಿಮ್ಮಿಂದ ದೂರ ಆಗುವಷ್ಟು ಕಡಿಮೆಯನ್ನು ಕೂಡ ನಮಗೆ ಕೊಡಬೇಡಿ ಕರ್ತನೆ. ನಮಗೆ ಬೇಕಾದದ್ದನ್ನು ಬೇಕಾದ ಸಮಯದಲ್ಲಿ ಬೇಕಾದಷ್ಟು ರೀತಿಯಲ್ಲಿ ನಮಗೆ ನೀವು ದಯಪಾಲಿಸಿ, ಅದಕ್ಕಿಂತ ಹೆಚ್ಚಾದಂತ ಪ್ರಾರ್ಥನೆ ನಮ್ಮನ್ನ ತೋರಿಸಿ ಬೆಳೆಸಿ, ನಿಮ್ಮನ್ನು ಅನುಭವದಿಂದ ನಾವು ಅರ್ಥ ಮಾಡಿಕೊಳ್ಳುವಂತೆ, ನಿಮ್ಮನ್ನು ಅನುಭವಿಸಿದವರಾಗಿ ನಿಮ್ಮ ಮುಂದೆ ನಾವು ಪ್ರಾರ್ಥಿಸುವರಾಗಿರುವಂತೆ ನಿಮ್ಮ ಚಿತ್ತ, ನಿಮ್ಮ ಒಂದು ಸಂಕಲ್ಪ ಈ ಲೋಕದ ಯಾತ್ರೆಯಲ್ಲಿ, ಈ ಉಸಿರಿರುವವರೆಗೂ, ಈ ಲೋಕವನ್ನು ಬಿಡುವವರೆಗೂ ಕರ್ತನೆ, ನಿಮಗೋಸ್ಕರವೇ ನಾವು ಜೀವಿಸುವರಾಗಿರುವಂತೆ ಕೃಪೆ ತೋರಿಸಿ ನಡೆಸುತ್ತೀರ. ಈ ಪ್ರಾಣ ಹೋಗೋದ್ರೊಳಗಾಗಿ, ಈ ಉಸಿರು ನಿಲ್ಲುವುದರೊಳಗಾಗಿ ನಿಮಗೋಸ್ಕರ ಏನಾದರೂ ಮಾಡಿ ಕರ್ತನೆ, ನಿಮ್ಮ ಸೇವೆಯಲ್ಲಿ ಕೆಲವರನ್ನಾದರೂ ನಿಲ್ಲಿಸುವಂತ ಭಾಗ್ಯವನ್ನು ನಮಗೆ, ನಿಮ್ಮ ರಾಜ್ಯವನ್ನು ಕಟ್ಟುವುದರಲ್ಲಿ, ನಿಮ್ಮ ಸೇವೆ ಮಾಡುವುದರಲ್ಲಿ ದಾಸರಾಗಿ, ಸೇವಕರಾಗಿ ನಾವಿರುವಂತ ತೋರಿಸಿ. ನಾವು ಎಂದಿಗೂ ರಾಜರಲ್ಲ, ನಾವು ಎಂದಿಗೂ ಯಜಮಾನರಲ್ಲ ಕರ್ತನೆ, ನಿಮ್ಮ ಮುಂದೆ ನಾವು ಎಂದಿಗೂ ದಾಸರಾಗಿ ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳುವುದಕ್ಕೆ, ಹೆಚ್ಚಳ ಪಡುವುದಕ್ಕೆ, ನಮ್ಮದು ಅಂತ ಹೇಳಿಕೊಳ್ಳುವುದಕ್ಕೆ ಏನೂ ಇಲ್ಲ ಕರ್ತನೆ. ಒಂದು ವೇಳೆ ನಾವು ಹೆಚ್ಚಳ ಪಡುವುದಿದ್ದರೆ ಅದು ಕೇವಲ ನಿಮ್ಮಲ್ಲಿ, ನಿಮ್ಮ ಕೆಲಸದಲ್ಲಿ, ನಿಮ್ಮ ಸೇವೆಯಲ್ಲಿ, ನಿಮ್ಮ ವಾಕ್ಯದಲ್ಲೇ ಕರ್ತನೆ. ನಮ್ಮನ್ನು ಬಲಪಡಿಸಿ, ಇದುವರೆಗೂ ನಡೆಸಿದ್ದೇನೆ, ಅದಕ್ಕಾಗಿ ನಿಮಗೆ ಇನ್ನು ಮುಂದೆಯೂ ಕರ್ತನೆ ನಿಮ್ಮ ಚಿತ್ತದಂತೆ, ನಿಮ್ಮ ಆಲೋಚನೆಗೆ ತಕ್ಕ ಹಾಗೆ ನಮ್ಮೆಲ್ಲರನ್ನು ನಡೆಸಿ ಬಲಪಡಿಸುತ್ತೀರ ಅಂತ ನಾವು ನಂಬುತ್ತೇವೆ. ಸಮಸ್ತವಾದಂತಹ ಮಹಿಮೆ, ಘನತೆ, ಪ್ರಭಾವಗಳನ್ನು ನಿಮ್ಮೊಬ್ಬರಿಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತಹ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆ ಅಂತ.